ನಿಮಗೆ ಒಂದು ಪ್ರಶ್ನೆ. ಮಧ್ಯರಾತ್ರಿ ಗಂಟೆಗೆ ಒಂದು ಹಳೆಯ ದೇವಾಲಯದ ಮುಂದೆ ಒಬ್ಬನೇ ನಿಲ್ಲುವ ಧೈರ್ಯ ನಿಮ್ಮಲ್ಲಿದೆಯೇ? ಸುತ್ತಲೂ ಸಂಪೂರ್ಣ ನಿಶ್ಶಬ್ದ. ಗಾಳಿಯ ಸದ್ದು ಮಾತ್ರ ಕೇಳಿಸುತ್ತಿದೆ. ಅಷ್ಟರಲ್ಲಿ ಎಲ್ಲಿಂದಲೋ ಒಂದು ಕಪ್ಪು ನಾಯಿ ನಿಮ್ಮತ್ತ ನೋಡುತ್ತಾ ನಿಂತರೆ ಆ ಕ್ಷಣದಲ್ಲಿ ನಿಮಗೆ ಭಯವಾಗುವುದಿಲ್ಲವೇ? ಭಾರತದ ಅನೇಕ ಭಾಗಗಳಲ್ಲಿ ಒಂದು ನಂಬಿಕೆಯಿದೆ. ಮಧ್ಯರಾತ್ರಿಯ ಸಮಯದಲ್ಲಿ ಕೆಲವು ಪವಿತ್ರ ಕ್ಷೇತ್ರಗಳಲ್ಲಿ ಕಾಣಿಸಿಕೊಳ್ಳುವ ಆ ಕಪ್ಪು ನಾಯಿ ಸಾಮಾನ್ಯ ಪ್ರಾಣಿಯಲ್ಲ. ಅದು ಕಾಲಭೈರವನ ದೂತ ಎಂದು ಹೇಳಲಾಗುತ್ತದೆ. ಕಾಲಭೈರವ ಈ ಹೆಸರನ್ನು ಕೇಳಿದರೆ ಕೆಲವರಿಗೆ ಭಯ, ಕೆಲವರಿಗೆ ಭಕ್ತಿ, ಇನ್ನು ಕೆಲವರಿಗೆ ರೋಮಾಂಚನ ಉಂಟಾಗುತ್ತದೆ. ಯಾಕೆಂದರೆ ಕಾಲಭೈರವನು ಶಿವನ ಅತ್ಯಂತ ಉಗ್ರ ಮತ್ತು ರೌದ್ರ ಸ್ವರೂಪ. ಆದರೆ ಇದೇ ಕಾಲಭೈರವನು ತನ್ನ ಭಕ್ತರಿಗೆ ಅತ್ಯಂತ ಕರುಣಾಮಯ ದೇವರು ಹೌದು. ಅನೇಕರು ಶಿವನನ್ನು ಶಾಂತ ಸ್ವರೂಪಿ ಎಂದು ಪೂಜಿಸುತ್ತಾರೆ. ಆದರೆ ಅಧರ್ಮ ಹೆಚ್ಚಾದಾಗ, ಅಹಂಕಾರ ಮಿತಿ ಮೀರುವಾಗ, ದುಷ್ಟಶಕ್ತಿಗಳು ಲೋಕವನ್ನು ಕಾಡುವಾಗ ಶಿವನು ತಾಳ್ಮೆ ಕಳೆದುಕೊಂಡು ಭೀಕರ ರೂಪವನ್ನು ಧರಿಸುತ್ತಾನೆ. ಆ ರೂಪವೇ ಕಾಲಭೈರವ. ಕಾಲ ಎಂದರೆ ಸಮಯ ಮಾತ್ರವಲ್ಲ, ಮರಣ, ವಿಧಿ ಮತ್ತು ಅಂತ್ಯ ಎಂಬ ಅರ್ಥವೂ ಇದೆ. ಭೈರವ ಎಂದರೆ ಭಯವನ್ನು ನಾಶಮಾಡುವವನು, ದುಷ್ಟರನ್ನು ನಾಶಗೊಳಿಸುವವನು. ಅಂದರೆ ಕಾಲಭೈರವನು ಸಮಯವನ್ನೇ ನಿಯಂತ್ರಿಸುವ ಶಕ್ತಿ ಎಂದು ಶೈವ ಆಗಮಗಳು ವಿವರಿಸುತ್ತವೆ. ಪುರಾಣಗಳ ಪ್ರಕಾರ ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ಯಾರು ಶ್ರೇಷ್ಠ ಎಂಬ ವಿವಾದ ಉಂಟಾದಾಗ ಬ್ರಹ್ಮನು ಅಹಂಕಾರದಿಂದ ತನ್ನನ್ನೇ ಸರ್ವೋನ್ನತನೆಂದು ಘೋಷಿಸಿದನು. ಆ ಅಹಂಕಾರವನ್ನು ನಾಶಮಾಡಲು ಶಿವನ ಭ್ರೂಮಧ್ಯದಿಂದ ಅಗ್ನಿಯಂತೆ ಹೊರಹೊಮ್ಮಿದ ದಿವ್ಯಶಕ್ತಿ ಕಾಲಭೈರವ. ಈ ಒಂದು ಘಟನೆ ವಿಶ್ವದ ದಿಕ್ಕನ್ನೇ ಬದಲಾಯಿಸಿತು. ಕಾಲಭೈರವನು ಬ್ರಹ್ಮನ 5ನೇ ತಲೆಯನ್ನು ಕತ್ತರಿಸಿದನು. ಆದರೆ ಅದರ ನಂತರ ಅವನ ಜೀವನದಲ್ಲಿ ನಡೆದ ಘಟನೆಗಳು ಇನ್ನೂ ಹೆಚ್ಚು ಆಶ್ಚರ್ಯಕರವಾಗಿದ್ದವು. ತಲೆಯನ್ನು ಕತ್ತರಿಸಿದ ಕಾರಣಕ್ಕೆ ಬ್ರಹ್ಮಹತ್ಯಾ ದೋಷ ಕಾಲಭೈರವನನ್ನು ಬಿಡಲಿಲ್ಲ. ಆ ದೋಷದಿಂದ ಮುಕ್ತಿ ಪಡೆಯಲು ಅವರು ಅನೇಕ ಪವಿತ್ರ ಕ್ಷೇತ್ರಗಳಲ್ಲಿ ಭಿಕ್ಷಾಟನೆ ಮಾಡಿದರೆಂದು ಪುರಾಣಗಳು ಹೇಳುತ್ತವೆ. ಕೊನೆಗೆ ಕಾಶಿಗೆ ಬಂದಾಗ ಆ ದೋಷ ದೂರವಾಯಿತು. ಅದಕ್ಕಾಗಿಯೇ ಇಂದಿಗೂ ಕಾಶಿಯ ನಿಜವಾದ ಕ್ಷೇತ್ರಪಾಲಕ ಕಾಲಭೈರವನೆಂದು ನಂಬಲಾಗುತ್ತದೆ. ಆದರೆ ಇದೇ ಕಥೆಯಲ್ಲಿ ಇನ್ನೊಂದು ರಹಸ್ಯವಿದೆ. ಯಾಕೆ ಕಾಲಭೈರವನ ಕೈಯಲ್ಲಿ ಕಪಾಲವಿದೆ? ಯಾಕೆ ಅವರು ಶಮಶಾನದಲ್ಲಿ ಸಂಚರಿಸುತ್ತಾರೆ? ಯಾಕೆ ಅವರ ಜೊತೆ ಕಪ್ಪು ನಾಯಿ ಇರುತ್ತದೆ? ಯಾಕೆ ಮಧ್ಯರಾತ್ರಿ ಅವರನ್ನು ಆರಾಧಿಸುವ ಸಂಪ್ರದಾಯವಿದೆ? ಈ ಪ್ರಶ್ನೆಗಳ ಉತ್ತರಗಳು ಕೇವಲ ಕಥೆಗಳಲ್ಲ, ಅವುಗಳಲ್ಲಿ ಆಳವಾದ ಆಧ್ಯಾತ್ಮಿಕ ಸಂಕೇತಗಳಿವೆ. ಇಂದಿನ ಈ ವಿಡಿಯೋದಲ್ಲಿ ಕಾಲಭೈರವನ ಬಗ್ಗೆ ಸಾಮಾನ್ಯವಾಗಿ ಯಾರು ಹೇಳದ 15 ರಹಸ್ಯಗಳನ್ನು ತಿಳಿದುಕೊಳ್ಳೋಣ. ಪುರಾಣಗಳು, ಆಗಮಗಳು ಮತ್ತು ಜನಪ್ರಚಲಿತ ನಂಬಿಕೆಗಳನ್ನು ಆಧರಿಸಿ ಈ ವಿಷಯಗಳನ್ನು ನೋಡೋಣ. ಕೆಲವು ವಿಷಯಗಳು ರೂಪಕಾತ್ಮಕವಾಗಿರಬಹುದು, ಕೆಲವು ಭಕ್ತಿಪರ ಸಂಪ್ರದಾಯಗಳ ಭಾಗವಾಗಿರಬಹುದು. ಅವನ್ನು ಅದೇ ದೃಷ್ಟಿಯಿಂದ ಅರ್ಥಮಾಡಿಕೊಳ್ಳುವುದು ಮುಖ್ಯ. ಹಾಗಾದರೆ ಶಿವನ ಅತ್ಯಂತ ಉಗ್ರ ರೂಪದ ಮೊದಲ ಭಯಾನಕ ರಹಸ್ಯವನ್ನು ತಿಳಿದುಕೊಳ್ಳೋಣ. ಒಬ್ಬ ದೇವರು ಇನ್ನೊಬ್ಬ ದೇವರ ತಲೆಯನ್ನು ಕತ್ತರಿಸುವಷ್ಟು ಭಯಾನಕ ಘಟನೆ ನಿಜವಾಗಿಯೂ ನಡೆದಿತ್ತೆ? ಈ ಪ್ರಶ್ನೆಗೆ ಉತ್ತರ ತಿಳಿಯಬೇಕಾದರೆ ನಾವು ಸಾವಿರಾರು ವರ್ಷಗಳ ಹಿಂದಿನ ಪುರಾಣಗಳ ಲೋಕಕ್ಕೆ ಹೋಗಬೇಕು. ಸೃಷ್ಟಿಕರ್ತ ಬ್ರಹ್ಮ ಮತ್ತು ವಿಶ್ವಪಾಲಕ ವಿಷ್ಣುವಿನ ನಡುವೆ ಒಂದು ದಿನ ದೊಡ್ಡ ವಿವಾದ ಆರಂಭವಾಯಿತು. ಯಾರು ಶ್ರೇಷ್ಠ ಎಂಬ ಪ್ರಶ್ನೆ ಇಬ್ಬರ ನಡುವೆ ಅಹಂಕಾರದ ಬೆಂಕಿಯನ್ನು ಹಚ್ಚಿತು. ದೇವತೆಗಳು, ಋಷಿಗಳು, ಗಂಧರ್ವರು ಎಲ್ಲರೂ ಈ ವಿವಾದವನ್ನು ನೋಡುತ್ತಿದ್ದರು. ಆದರೆ ಯಾರಿಂದಲೂ ಉತ್ತರ ಸಿಗಲಿಲ್ಲ. ಅದೇ ಸಮಯದಲ್ಲಿ ಆಕಾಶವನ್ನು ಚೀರಿ ಭೂಮಿಯಿಂದ ಬ್ರಹ್ಮಾಂಡದವರೆಗೆ ಹರಡಿದ ಅನಂತ ಜ್ಯೋತಿಯೊಂದು ಕಾಣಿಸಿಕೊಂಡಿತು. ಅದು ಸಾಮಾನ್ಯ ಬೆಳಕಲ್ಲ, ಅದು ಪರಮಶಿವನ ಅನಂತ ಜ್ಯೋತಿರ್ಲಿಂಗ. ಆ ಜ್ಯೋತಿಯ ಆರಂಭ ಮತ್ತು ಅಂತ್ಯವನ್ನು ಕಂಡುಹಿಡಿದವನೇ ಶ್ರೇಷ್ಠ ಎಂಬ ನಿರ್ಧಾರವಾಯಿತು. ವಿಷ್ಣು ವರಾಹ ರೂಪವನ್ನು ಧರಿಸಿ ಕೆಳಭಾಗವನ್ನು ಹುಡುಕಲು ಹೊರಟರು. ಬ್ರಹ್ಮನು ಹಂಸ ರೂಪದಲ್ಲಿ ಮೇಲ್ಭಾಗವನ್ನು ಹುಡುಕಲು ಹಾರಿದನು. ಸಾವಿರಾರು ವರ್ಷಗಳಷ್ಟು ಹುಡುಕಿದರೂ ವಿಷ್ಣುವಿಗೆ ಅಂತ್ಯ ಸಿಗಲಿಲ್ಲ. ಅವರು ಸತ್ಯವನ್ನು ಒಪ್ಪಿಕೊಂಡರು. ಆದರೆ ಬ್ರಹ್ಮನು ಸತ್ಯವನ್ನು ಒಪ್ಪಿಕೊಳ್ಳಲಿಲ್ಲ. ನಾನು ಅಂತ್ಯವನ್ನು ಕಂಡೆ ಎಂದು ಸುಳ್ಳು ಹೇಳಿದನು. ಕೆಲವು ಪುರಾಣಗಳ ಪ್ರಕಾರ ಕೇತಕಿ ಹೂವನ್ನೇ ಸುಳ್ಳು ಸಾಕ್ಷಿಯಾಗಿ ಕರೆತಂದನೆಂದು ಹೇಳಲಾಗಿದೆ. ಸತ್ಯದ ಮುಂದೆ ಸುಳ್ಳು ಹೆಚ್ಚು ಕಾಲ ಉಳಿಯುವುದಿಲ್ಲ. ಬ್ರಹ್ಮನ ಅಹಂಕಾರ ಮತ್ತು ಸುಳ್ಳು ಪರಮಶಿವನನ್ನು ಕೋಪೋದ್ರಿಕ್ತರನ್ನಾಗಿಸಿತು. ಆ ಕೋಪವು ಸಾಮಾನ್ಯ ಕೋಪವಾಗಿರಲಿಲ್ಲ, ಅದು ಧರ್ಮವನ್ನು ರಕ್ಷಿಸುವ ದೈವಿಕ ಅಗ್ನಿ. ಆ ಕ್ಷಣದಲ್ಲೇ ಶಿವನ ಭ್ರೂಮಧ್ಯದಿಂದ ಭಯಾನಕ ರೂಪವೊಂದು ಹೊರಹೊಮ್ಮಿತು. ಕಪ್ಪು ಮೋಡಗಳಿಗಿಂತಲೂ ಗಾಢವಾದ ದೇಹ, ಅಗ್ನಿಯಂತೆ ಉರಿಯುವ ಕಣ್ಣುಗಳು, ಬಿಚ್ಚಿಕೊಂಡ ಜಟೆಗಳು, ಕುತ್ತಿಗೆಯಲ್ಲಿ ಕಪಾಲಗಳ ಮಾಲೆ, ಕೈಯಲ್ಲಿ ತ್ರಿಶೂಲ ಮತ್ತು ಖಡ್ಗ. ಆ ರೂಪವೇ ಕಾಲಭೈರವ. ಕಾಲಭೈರವನು ಬ್ರಹ್ಮನ ಮುಂದೆ ನಿಂತಾಗ ದೇವಲೋಕವೇ ನಡುಗಿತು ಎಂದು ಪುರಾಣಗಳು ವರ್ಣಿಸುತ್ತವೆ. ದೇವತೆಗಳಿಗೂ ಅವರ ಉಗ್ರತೆಯನ್ನು ನೋಡುವ ಧೈರ್ಯ ಇರಲಿಲ್ಲ. ಒಂದು ಕ್ಷಣವೂ ವಿಳಂಬ ಮಾಡದೆ ಕಾಲಭೈರವನು ತನ್ನ ತೀಕ್ಷ್ಣವಾದ ಉಗುರಿನಿಂದ ಬ್ರಹ್ಮನ 5ನೇ ತಲೆಯನ್ನು ಕತ್ತರಿಸಿದನು. ಈ ಘಟನೆ ಕೇವಲ ಶಿಕ್ಷೆಯಲ್ಲ, ಇದು ಒಂದು ಸಂಕೇತ. ಅಹಂಕಾರ ಎಷ್ಟೇ ದೊಡ್ಡದಾಗಿದ್ದರೂ ಸತ್ಯದ ಮುಂದೆ ಅದು ಉಳಿಯುವುದಿಲ್ಲ ಎಂಬ ಸಂದೇಶವನ್ನು ಈ ಕಥೆ ಸಾರುತ್ತದೆ. ಇಲ್ಲಿ ಬ್ರಹ್ಮನ 5ನೇ ತಲೆ ಕೇವಲ ದೇಹದ ಅಂಗವಲ್ಲ,
ಅನೇಕ ಆಧ್ಯಾತ್ಮಿಕ ವ್ಯಾಖ್ಯಾನಗಳ ಪ್ರಕಾರ ಅದು ಅಹಂಕಾರದ ತಲೆಯನ್ನು ಪ್ರತಿನಿಧಿಸುತ್ತದೆ. ಅಂದರೆ ಕಾಲಭೈರವನು ಕತ್ತರಿಸಿದ್ದು ಮನುಷ್ಯನೊಳಗಿನ ಗರ್ವ ಮತ್ತು ಅಹಂಕಾರವನ್ನು. ಆದರೆ ಈ ಘಟನೆಯ ನಂತರ ಇನ್ನೂ ವಿಚಿತ್ರವಾದದ್ದು ನಡೆಯಿತು. ಬ್ರಹ್ಮನ ತಲೆ ಕಾಲಭೈರವನ ಕೈಯಿಂದ ಕೆಳಗೆ ಬೀಳಲಿಲ್ಲ, ಅದು ಅವರ ಕೈಗೆ ಅಂಟಿಕೊಂಡೇ ಉಳಿಯಿತು. ಇದು ಬ್ರಹ್ಮಹತ್ಯಾ ದೋಷದ ಸಂಕೇತವೆಂದು ಪುರಾಣಗಳು ವಿವರಿಸುತ್ತವೆ. ಈ ಒಂದು ಘಟನೆಯಿಂದ ಕಾಲಭೈರವನ ಜೀವನವೇ ಬದಲಾಯಿತು. ಶಿವನ ಆದೇಶದಂತೆ ಅವರು ಬ್ರಹ್ಮಾಂಡದ ಅನೇಕ ಪವಿತ್ರ ಕ್ಷೇತ್ರಗಳಲ್ಲಿ ಭಿಕ್ಷಾಟನೆ ಮಾಡಬೇಕಾಯಿತು. ಏಕೆ ಒಬ್ಬ ಸರ್ವಶಕ್ತ ದೇವರು ಭಿಕ್ಷುಕನಾದನು? ಅದರ ಹಿಂದೆ ಇರುವ ರಹಸ್ಯವೇ ಕಾಲಭೈರವನ ಕಥೆಯ ಅತ್ಯಂತ ಆಶ್ಚರ್ಯಕರ ಅಧ್ಯಾಯ. ಭಾಗ 3 ರಹಸ್ಯ 2. ಕಾಲಭೈರವನ ಕೈಗೆ ಅಂಟಿಕೊಂಡಿದ್ದ ಕಪಾಲದ ಭಯಾನಕ ರಹಸ್ಯ. ಒಂದು ತಲೆ ಕತ್ತರಿಸಿದ ನಂತರವೂ ಕೈಯಿಂದ ಬಿಡಲಿಲ್ಲ. ಇದು ಸಾಮಾನ್ಯ ಪುರಾಣ ಕಥೆಯಲ್ಲ. ಸಾವಿರಾರು ವರ್ಷಗಳಿಂದ ಸಾಧು ಸಂತರು, ತಾಂತ್ರಿಕರು ಮತ್ತು ಶಿವಭಕ್ತರು ಗೌರವದಿಂದ ಹೇಳುವ ಅತ್ಯಂತ ಗೂಢವಾದ ರಹಸ್ಯ. ಬ್ರಹ್ಮನ 5ನೇ ತಲೆಯನ್ನು ಕಾಲಭೈರವನು ಕತ್ತರಿಸಿದ ಕ್ಷಣದಲ್ಲೇ ಆ ಕಪಾಲವು ಅವರ ಬಲಗೈಗೆ ಅಂಟಿಕೊಂಡಿತು ಎಂದು ಪುರಾಣಗಳು ವಿವರಿಸುತ್ತವೆ. ಎಷ್ಟೇ ಪ್ರಯತ್ನಿಸಿದರೂ ಅದು ಕೆಳಗೆ ಬೀಳಲಿಲ್ಲ. ಇದು ಏಕೆ ಸಂಭವಿಸಿತು? ಇದರ ಉತ್ತರ ಬ್ರಹ್ಮಹತ್ಯಾ ದೋಷದಲ್ಲಿದೆ. ಹಿಂದೂ ಧರ್ಮಗ್ರಂಥಗಳ ಪ್ರಕಾರ ಬ್ರಹ್ಮಜ್ಞಾನ ಹೊಂದಿದ ವ್ಯಕ್ತಿಗೆ ಅಥವಾ ಸೃಷ್ಟಿಕರ್ತನಿಗೆ ಹಾನಿ ಮಾಡುವುದು ಅತ್ಯಂತ ಘೋರ ಪಾಪವೆಂದು ಪರಿಗಣಿಸಲಾಗುತ್ತಿತ್ತು. ಕಾಲಭೈರವನು ಶಿವನ ಆದೇಶದಿಂದಲೇ ಈ ಕಾರ್ಯ ಮಾಡಿದರೂ ಧರ್ಮದ ನಿಯಮ ಎಲ್ಲರಿಗೂ ಒಂದೇ ಎಂಬ ಸಂದೇಶವನ್ನು ಪುರಾಣಗಳು ನೀಡುತ್ತವೆ. ಅದರ ಪರಿಣಾಮವಾಗಿ ಕಾಲಭೈರವನು ಕಪಾಲಿ ಎಂಬ ಹೆಸರಿನಿಂದ ಪ್ರಸಿದ್ಧನಾದನು. ಕೈಯಲ್ಲಿ ಕಪಾಲ ಹಿಡಿದು ಭಿಕ್ಷೆ ಬೇಡುವ ರೂಪದಲ್ಲಿ ಅವರು ಬ್ರಹ್ಮಾಂಡದ ಅನೇಕ ಕ್ಷೇತ್ರಗಳನ್ನು ಸಂಚರಿಸಿದರೆಂದು ಹೇಳಲಾಗುತ್ತದೆ. ಇಲ್ಲಿ ಒಂದು ಗಂಭೀರವಾದ ಆಧ್ಯಾತ್ಮಿಕ ಸಂದೇಶ ಅಡಗಿದೆ. ಧರ್ಮದ ಮುಂದೆ ಯಾರಿಗೂ ವಿನಾಯಿತಿ ಇಲ್ಲ. ದೇವರು ಧರ್ಮವನ್ನು ಮೀರುವುದಿಲ್ಲ ಎಂಬ ಸಂಕೇತವನ್ನು ಈ ಕಥೆ ನೀಡುತ್ತದೆ. ಕಾಲಭೈರವನು ಒಂದರ ಹಿಂದೆ ಒಂದಾಗಿ ಅನೇಕ ಪವಿತ್ರ ಕ್ಷೇತ್ರಗಳಿಗೆ ಹೋದನು. ಹಿಮಾಲಯ, ಪ್ರಯಾಗ, ಕುರುಕ್ಷೇತ್ರ, ನೈಮಿಷಾರಣ್ಯ, ಅನೇಕ ತೀರ್ಥಕ್ಷೇತ್ರಗಳನ್ನು ಸಂಚರಿಸಿದರೂ ಕೈಗೆ ಅಂಟಿಕೊಂಡಿದ್ದ ಕಪಾಲ ಮಾತ್ರ ಬಿಡಲಿಲ್ಲ. ಪ್ರತಿ ಕ್ಷೇತ್ರದಲ್ಲೂ ಅವರು ಭಿಕ್ಷೆ ಬೇಡುತ್ತಿದ್ದರು. ಆದರೆ ಅದು ಆಹಾರಕ್ಕಾಗಿ ಅಲ್ಲ, ಅದು ಅಹಂಕಾರವನ್ನು ತೊರೆದು ಸಂಪೂರ್ಣ ವಿನಮ್ರತೆಯನ್ನು ಸ್ವೀಕರಿಸುವ ಸಂಕೇತ ಎಂದು ಅನೇಕ ಆಧ್ಯಾತ್ಮಿಕ ಗುರುಗಳು ವಿವರಿಸುತ್ತಾರೆ. ವರ್ಷಗಳು ಕಳೆದವು. ಕೊನೆಗೆ ಕಾಲಭೈರವನು ಕಾಶಿ ನಗರಕ್ಕೆ ಬಂದನು. ಕಾಶಿಯ ಗಡಿಯನ್ನು ದಾಟಿದ ಕ್ಷಣದಲ್ಲೇ ಅದ್ಭುತವೊಂದು ನಡೆಯಿತು. ಅವರ ಕೈಗೆ ಅಂಟಿಕೊಂಡಿದ್ದ ಬ್ರಹ್ಮನ ಕಪಾಲವು ಸ್ವತಃ ನೆಲಕ್ಕೆ ಬಿತ್ತು. ಆ ಸ್ಥಳವೇ ಇಂದಿಗೂ ಕಪಾಲ ಮೋಚನ ಎಂಬ ಪವಿತ್ರ ಕ್ಷೇತ್ರವೆಂದು ಪ್ರಸಿದ್ಧವಾಗಿದೆ. ಈ ಘಟನೆಯ ನಂತರ ಕಾಲಭೈರವನು ಕಾಶಿಯ ಕ್ಷೇತ್ರಪಾಲಕನಾಗಿ ನೇಮಕಗೊಂಡನು ಎಂಬುದು ಪುರಾಣಗಳ ನಂಬಿಕೆ. ಇಂದಿಗೂ ಅನೇಕ ಭಕ್ತರು ವಿಶ್ವನಾಥನ ದರ್ಶನಕ್ಕೂ ಮುನ್ನ ಕಾಲಭೈರವನ ದರ್ಶನ ಮಾಡುವುದು ಇದೇ ಕಾರಣದಿಂದ. ಏಕೆಂದರೆ ಕಾಶಿಯ ನಿಜವಾದ ರಕ್ಷಕ ಕಾಲಭೈರವನೆಂದು ಭಕ್ತರು ನಂಬುತ್ತಾರೆ. ಇನ್ನೊಂದು ಕುತೂಹಲಕಾರಿ ನಂಬಿಕೆಯೂ ಇದೆ. ಕಾಶಿಯಲ್ಲಿ ಯಾರಾದರೂ ಮರಣ ಹೊಂದಿದಾಗ ಅವರ ಕರ್ಮಗಳ ಲೆಕ್ಕವನ್ನು ಮೊದಲು ಕಾಲಭೈರವನೇ ಪರಿಶೀಲಿಸುತ್ತಾನೆ ಎಂದು ಜನಪ್ರಚಲಿತ ನಂಬಿಕೆ ಹೇಳುತ್ತದೆ. ಇದು ಭಕ್ತಿಪರ ನಂಬಿಕೆಯಾಗಿದೆ. ವಿವಿಧ ಸಂಪ್ರದಾಯಗಳಲ್ಲಿ ಇದರ ವಿವರಣೆಗಳು ಬದಲಾಗಬಹುದು. ಆದ್ದರಿಂದಲೇ ಕಾಲಭೈರವನನ್ನು ಕೇವಲ ಉಗ್ರ ದೇವರಾಗಿ ಮಾತ್ರವಲ್ಲ, ನ್ಯಾಯದ ಅಧಿಪತಿ ಎಂದು ಕರೆಯಲಾಗುತ್ತದೆ. ಆದರೆ ಇನ್ನೊಂದು ಪ್ರಶ್ನೆ ಇನ್ನೂ ಉತ್ತರಿಸಿಲ್ಲ. ಶಿವನಂತಹ ಮಹಾದೇವರು ಇದ್ದಾಗ ಕಾಶಿಯ ರಕ್ಷಣೆಯ ಜವಾಬ್ದಾರಿಯನ್ನು ಕಾಲಭೈರವನಿಗೆ ಏಕೆ ನೀಡಲಾಯಿತು? ಈ ಪ್ರಶ್ನೆಯ ಉತ್ತರವೇ ಕಾಲಭೈರವನ ಶಕ್ತಿಯ ನಿಜವಾದ ರಹಸ್ಯ. ಭಾಗ 4 ರಹಸ್ಯ 3. ಕಾಶಿಯ ನಿಜವಾದ ರಕ್ಷಕ ಕಾಲಭೈರವ. ಏಕೆ ಅವರನ್ನು ಕಾಶಿಯ ಕೋಟ್ವಾಲ್ ಎಂದು ಕರೆಯುತ್ತಾರೆ? ಸುಮಾರು 5 ರಿಂದ 6 ನಿಮಿಷ. ನೀವು ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಹೋಗಿದ್ದರೆ ಒಂದು ವಿಷಯವನ್ನು ಗಮನಿಸಿರಬಹುದು. ಅನೇಕ ಸ್ಥಳೀಯ ಭಕ್ತರು ಮೊದಲು ವಿಶ್ವನಾಥನ ದರ್ಶನ ಮಾಡುವುದಿಲ್ಲ, ಮೊದಲು ಕಾಲಭೈರವನ ದೇವಸ್ಥಾನಕ್ಕೆ ಹೋಗುತ್ತಾರೆ. ಏಕೆ ಗೊತ್ತಾ? ಏಕೆಂದರೆ ಕಾಶಿಯ ನಿಜವಾದ ರಕ್ಷಕ ಶಿವನಲ್ಲ, ಕಾಲಭೈರವನೇ ಎಂದು ಭಕ್ತಿಪರ ಸಂಪ್ರದಾಯದಲ್ಲಿ ನಂಬಲಾಗಿದೆ. ಈ ನಂಬಿಕೆಯ ಹಿಂದೆ ಒಂದು ಅದ್ಭುತವಾದ ಪುರಾಣ ಕಥೆ ಇದೆ. ಬ್ರಹ್ಮಹತ್ಯಾ ದೋಷದಿಂದ ಮುಕ್ತನಾದ ನಂತರ ಪರಮಶಿವನು ಕಾಲಭೈರವನನ್ನು ತನ್ನ ಮುಂದೆ ಕರೆದು ಒಂದು ವಿಶೇಷ ಜವಾಬ್ದಾರಿಯನ್ನು ನೀಡಿದನು. ಇಂದಿನಿಂದ ಕಾಶಿ ನಗರವನ್ನು ನೀನೇ ರಕ್ಷಿಸಬೇಕು. ಈ ಪವಿತ್ರ ಕ್ಷೇತ್ರದಲ್ಲಿ ನಡೆಯುವ ಪ್ರತಿಯೊಂದು ಕಾರ್ಯಕ್ಕೂ ನೀನೇ ಸಾಕ್ಷಿಯಾಗಬೇಕು. ಧರ್ಮವನ್ನು ಕಾಪಾಡು, ಅಧರ್ಮವನ್ನು ಶಿಕ್ಷಿಸು, ನನ್ನ ಭಕ್ತರನ್ನು ರಕ್ಷಿಸು. ಈ ಆದೇಶದ ನಂತರ ಕಾಲಭೈರವನು ಕಾಶಿಯ ಕ್ಷೇತ್ರಪಾಲಕನಾದನು. ಕ್ಷೇತ್ರಪಾಲಕ ಎಂದರೆ ಕೇವಲ ಕಾವಲುಗಾರನಲ್ಲ, ಆಧ್ಯಾತ್ಮಿಕವಾಗಿ ಆ ಕ್ಷೇತ್ರದ ಪಾವಿತ್ರ್ಯವನ್ನು ಕಾಪಾಡುವ ದೈವಿಕ ಶಕ್ತಿ. ಕಾಶಿಯಲ್ಲಿ ಯಾರು ಪ್ರವೇಶಿಸುತ್ತಾರೆ, ಯಾರು ಯಾವ ಉದ್ದೇಶದಿಂದ ಬರುತ್ತಾರೆ, ಯಾರು ನಿಜವಾದ ಭಕ್ತರು, ಯಾರು ಕೇವಲ ಪ್ರದರ್ಶನಕ್ಕಾಗಿ ಬರುತ್ತಾರೆ, ಎಲ್ಲವನ್ನೂ ಕಾಲಭೈರವನು ತಿಳಿದಿರುತ್ತಾನೆ ಎಂಬುದು ಭಕ್ತರ ನಂಬಿಕೆ. ಅದಕ್ಕಾಗಿಯೇ ಅವರನ್ನು ಕಾಶಿಯ ಕೋಟ್ವಾಲ್ ಎಂದು ಕರೆಯುತ್ತಾರೆ. ಕೋಟ್ವಾಲ್ ಎಂದರೆ ಮುಖ್ಯ ರಕ್ಷಕ ಅಥವಾ ನಗರಪಾಲಕ.
ಇಂದಿಗೂ ಕಾಶಿಯಲ್ಲಿ ಒಂದು ಮಾತಿದೆ, ಕಾಲಭೈರವನ ಅನುಮತಿ ಇಲ್ಲದೆ ಕಾಶಿಯಲ್ಲಿ ಒಂದು ಎಲೆಯೂ ಅಲುಗಾಡುವುದಿಲ್ಲ. ಇದು ಭಕ್ತಿಯ ನಂಬಿಕೆಯಾದರೂ ಅದರ ಹಿಂದೆ ಒಂದು ಗಂಭೀರ ಸಂದೇಶವಿದೆ. ಯಾವ ಪವಿತ್ರ ಕ್ಷೇತ್ರಕ್ಕೂ ಹೋಗುವಾಗ ಮನಸ್ಸು ಶುದ್ಧವಾಗಿರಬೇಕು, ಭಕ್ತಿ ನಿಜವಾಗಿರಬೇಕು, ಅಹಂಕಾರ, ಮೋಸ ಮತ್ತು ಸ್ವಾರ್ಥದಿಂದ ಹೋಗಬಾರದು. ಇದೇ ಕಾಲಭೈರವನ ಸಂದೇಶ ಎಂದು ಅನೇಕರು ಅರ್ಥೈಸುತ್ತಾರೆ. ಇನ್ನೊಂದು ಕುತೂಹಲಕಾರಿ ನಂಬಿಕೆಯೂ ಇದೆ. ಕಾಶಿಯಲ್ಲಿ ಮರಣ ಹೊಂದುವ ಪ್ರತಿಯೊಬ್ಬ ಜೀವಿಯ ಕರ್ಮಗಳನ್ನು ಕಾಲಭೈರವನು ಪರಿಶೀಲಿಸಿ ನಂತರವೇ ಶಿವನ ಕೃಪೆಗೆ ಅರ್ಹನಾಗುತ್ತಾನೆ ಎಂದು ಕೆಲವು ಸಂಪ್ರದಾಯಗಳು ಹೇಳುತ್ತವೆ. ಆದ್ದರಿಂದಲೇ ಅವರನ್ನು ನ್ಯಾಯದ ದೇವರು ಎಂದು ಕರೆಯುತ್ತಾರೆ. ಕೆಲವರು ಕಾಲಭೈರವನು ಕೇವಲ ಶಿಕ್ಷೆ ನೀಡುವ ದೇವರೆಂದು ಭಾವಿಸುತ್ತಾರೆ. ಆದರೆ ಅದು ಸಂಪೂರ್ಣ ಸತ್ಯವಲ್ಲ. ಒಬ್ಬ ನಿಜವಾದ ಭಕ್ತನು ಧರ್ಮದ ಮಾರ್ಗದಲ್ಲಿ ನಡೆದರೆ, ಸತ್ಯವನ್ನು ಪಾಲಿಸಿದರೆ, ಇತರರಿಗೆ ಅನ್ಯಾಯ ಮಾಡದಿದ್ದರೆ, ಕಾಲಭೈರವನು ಅಂತಹ ವ್ಯಕ್ತಿಗೆ ಭಯವಲ್ಲ. ಅವರು ರಕ್ಷಕ, ಅವರು ದಾರಿದೀಪ, ಅವರು ಸಮಯದ ಮೌಲ್ಯವನ್ನು ಕಲಿಸುವ ಗುರು. ಇಲ್ಲಿಯೇ ಮತ್ತೊಂದು ರಹಸ್ಯ ಆರಂಭವಾಗುತ್ತದೆ. ಕಾಲಭೈರವನ ಪ್ರತಿಯೊಂದು ಚಿತ್ರದ ಪಕ್ಕದಲ್ಲೂ ಒಂದು ಪ್ರಾಣಿ ಕಾಣಿಸುತ್ತದೆ. ಅದು ಕಪ್ಪು ನಾಯಿ. ಯಾಕೆ ಸಿಂಹವಲ್ಲ? ಯಾಕೆ ನಂದಿಯಲ್ಲ? ಯಾಕೆ ಗರುಡನಲ್ಲ? ಏಕೆ ಕಪ್ಪು ನಾಯಿಯನ್ನೇ ಕಾಲಭೈರವನ ವಾಹನವಾಗಿ ಆರಿಸಲಾಯಿತು? ಈ ಪ್ರಶ್ನೆಯ ಉತ್ತರ ಪುರಾಣಗಳಲ್ಲಿ ಮಾತ್ರವಲ್ಲ, ಆಳವಾದ ಆಧ್ಯಾತ್ಮಿಕ ಸಂಕೇತಗಳಲ್ಲಿಯೂ ಅಡಗಿದೆ. ಭಾಗ 5 ರಹಸ್ಯ 4 ಕಾಲಭೈರವನ ವಾಹನ ಕಪ್ಪು ನಾಯಿಯೇ ಏಕೆ? ಇದರ ಹಿಂದೆ ಅಡಗಿರುವ ಆಶ್ಚರ್ಯಕರ ಸತ್ಯ. ಸುಮಾರು 5 ರಿಂದ 6 ನಿಮಿಷ. ನೀವು ಯಾವಾಗಲಾದರೂ ಒಂದು ವಿಷಯವನ್ನು ಗಮನಿಸಿದ್ದೀರಾ? ಬಹುತೇಕ ಎಲ್ಲಾ ಹಿಂದೂ ದೇವತೆಗಳ ವಾಹನಗಳು ಅತ್ಯಂತ ಶಕ್ತಿಶಾಲಿ ಅಥವಾ ಭವ್ಯವಾದ ಪ್ರಾಣಿಗಳಾಗಿವೆ. ಶಿವನಿಗೆ ನಂದಿ, ವಿಷ್ಣುವಿಗೆ ಗರುಡ, ದುರ್ಗಾದೇವಿಗೆ ಸಿಂಹ, ಗಣೇಶನಿಗೆ ಇಲಿ. ಆದರೆ ಕಾಲಭೈರವನ ವಾಹನ ಮಾತ್ರ ಒಂದು ಕಪ್ಪು ನಾಯಿ. ಇದು ಕೇವಲ ಒಂದು ಪ್ರಾಣಿಯ ಆಯ್ಕೆಯಲ್ಲ. ಇದರ ಹಿಂದೆ ಆಳವಾದ ಪುರಾಣ, ತತ್ವಶಾಸ್ತ್ರ ಮತ್ತು ಸಂಕೇತಗಳಿವೆ. ಪುರಾಣಗಳ ಪ್ರಕಾರ ನಾಯಿ ಎಂದಿಗೂ ತನ್ನ ಯಜಮಾನನಿಗೆ ನಿಷ್ಠೆಯಿಂದ ಇರುತ್ತದೆ. ಅದು ಹಗಲು ರಾತ್ರಿ ಕಾವಲು ಕಾಯುತ್ತದೆ, ಅಪಾಯ ಬರುವ ಮೊದಲೇ ಎಚ್ಚರಿಸುತ್ತದೆ. ಅದೇ ಕಾರಣಕ್ಕೆ ಕಾಲಭೈರವನ ವಾಹನವಾಗಿ ನಾಯಿಯನ್ನು ಆಯ್ಕೆ ಮಾಡಲಾಗಿದೆ ಎಂದು ಹಲವು ಸಂಪ್ರದಾಯಗಳು ವಿವರಿಸುತ್ತವೆ. ಆದರೆ ಇಲ್ಲಿ ಇನ್ನೊಂದು ಗೂಢಾರ್ಥವೂ ಇದೆ. ನಾಯಿ ತನ್ನ ಯಜಮಾನನನ್ನು ಹೊರಗಿನ ಶತ್ರುಗಳಿಂದ ರಕ್ಷಿಸುವಂತೆ, ಕಾಲಭೈರವನು ತನ್ನ ಭಕ್ತರನ್ನು ಕಾಣದ ಅಪಾಯಗಳು, ದುಷ್ಟ ಪ್ರಭಾವಗಳು ಮತ್ತು ಅಧರ್ಮದ ಮಾರ್ಗದಿಂದ ರಕ್ಷಿಸುತ್ತಾನೆ ಎಂಬ ಸಂಕೇತವನ್ನು ಇದು ಸೂಚಿಸುತ್ತದೆ. ಕೆಲವು ತಾಂತ್ರಿಕ ಸಂಪ್ರದಾಯಗಳಲ್ಲಿ ಕಪ್ಪು ಬಣ್ಣವು ಭಯದ ಸಂಕೇತವಲ್ಲ, ಅದು ಅಜ್ಞಾನವನ್ನು ಹೀರಿಕೊಳ್ಳುವ ಶಕ್ತಿಯ ಸಂಕೇತ ಎಂದು ಹೇಳಲಾಗುತ್ತದೆ. ಆದ್ದರಿಂದಲೇ ಕಾಲಭೈರವನ ಜೊತೆ ಕಪ್ಪು ನಾಯಿಯನ್ನು ಚಿತ್ರಿಸುತ್ತಾರೆ. ಭಾರತದ ಅನೇಕ ಭಾಗಗಳಲ್ಲಿ ಇನ್ನೊಂದು ಜನಪ್ರಚಲಿತ ನಂಬಿಕೆಯೂ ಇದೆ. ಕಾಲಭೈರವನಿಗೆ ಭಕ್ತಿಯಿಂದ ಪ್ರಾರ್ಥನೆ ಮಾಡುವವರು ಹಸಿದ ನಾಯಿಗಳಿಗೆ ಆಹಾರ ನೀಡಿದರೆ ಅದು ಪುಣ್ಯದ ಕಾರ್ಯ ಎಂದು ಅನೇಕ ಭಕ್ತರು ನಂಬುತ್ತಾರೆ. ಇದು ಯಾವುದೇ ಮಾಂತ್ರಿಕ ವಿಧಾನವಲ್ಲ. ಇದರ ನಿಜವಾದ ಅರ್ಥವೇ ಬೇರೆ. ಮೂಕ ಜೀವಿಗಳ ಮೇಲಿನ ಕರುಣೆ, ದಯೆ ಮತ್ತು ಸೇವೆಯೇ ದೇವರ ಆರಾಧನೆಯ ಒಂದು ರೂಪ ಎಂಬ ಸಂದೇಶವನ್ನು ಈ ಸಂಪ್ರದಾಯ ಸಾರುತ್ತದೆ. ಇನ್ನೊಂದು ಕುತೂಹಲಕಾರಿ ವಿಷಯ, ಅನೇಕ ಕಾಲಭೈರವ ದೇವಸ್ಥಾನಗಳ ಸುತ್ತಮುತ್ತ ಕಪ್ಪು ನಾಯಿಗಳು ಕಾಣಿಸಿಕೊಳ್ಳುತ್ತವೆ ಎಂದು ಭಕ್ತರು ಹೇಳುತ್ತಾರೆ. ಕೆಲವರು ಅದನ್ನು ಸಾಮಾನ್ಯ ಘಟನೆ ಎಂದು ನೋಡುತ್ತಾರೆ. ಇನ್ನೂ ಕೆಲವರು ಅದನ್ನು ಕಾಲಭೈರವನ ಕೃಪೆಯ ಸಂಕೇತವೆಂದು ನಂಬುತ್ತಾರೆ. ಇದು ಭಕ್ತಿಪರ ನಂಬಿಕೆಯ ವಿಷಯವಾಗಿದ್ದು, ವೈಜ್ಞಾನಿಕವಾಗಿ ದೃಢೀಕರಿಸಲ್ಪಟ್ಟ ಸಂಗತಿಯಲ್ಲ. ಆದರೆ ಒಂದು ವಿಷಯ ಮಾತ್ರ ನಿಜ: ನಾಯಿಯ ನಿಷ್ಠೆ, ಜಾಗರೂಕತೆ ಮತ್ತು ಕಾವಲು ಗುಣಗಳನ್ನು ಮನುಷ್ಯ ತನ್ನ ಜೀವನದಲ್ಲೂ ಅಳವಡಿಸಿಕೊಂಡರೆ ಅನೇಕ ತಪ್ಪುಗಳಿಂದ ತಪ್ಪಿಸಿಕೊಳ್ಳಬಹುದು. ಇದನ್ನೇ ಕಾಲಭೈರವನ ವಾಹನದ ಆಳವಾದ ಸಂದೇಶ ಎಂದು ಅನೇಕ ಆಧ್ಯಾತ್ಮಿಕ ಗುರುಗಳು ವಿವರಿಸುತ್ತಾರೆ. ಆದರೆ ಕಾಲಭೈರವನ ಬಗ್ಗೆ ಇರುವ ಅತ್ಯಂತ ರಹಸ್ಯಮಯ ನಂಬಿಕೆ ಇನ್ನೂ ಬಾಕಿಯಿದೆ. ಯಾಕೆ ಅನೇಕರು ಕಾಲಭೈರವನನ್ನು ಮಧ್ಯರಾತ್ರಿ ಪೂಜಿಸುತ್ತಾರೆ? ಆ ಸಮಯದಲ್ಲಿ ನಿಜವಾಗಿಯೂ ವಿಶೇಷ ಶಕ್ತಿ ಇರುತ್ತದೆಯೇ? ಪುರಾಣಗಳು ಏನು ಹೇಳುತ್ತವೆ? ಆಗಮಗಳು ಏನು ವಿವರಿಸುತ್ತವೆ? ಮತ್ತು ಭಕ್ತರು ಏನು ಅನುಭವಿಸಿದ್ದಾರೆ ಎಂದು ಹೇಳುತ್ತಾರೆ? ಭಾಗ 6 ರಹಸ್ಯ 5 ಮಧ್ಯರಾತ್ರಿಯಲ್ಲಿ ಕಾಲಭೈರವನ ಆರಾಧನೆ ಭಯಾನಕವೇ ಅಥವಾ ಅತ್ಯಂತ ಶಕ್ತಿಯುತವೇ? ಸುಮಾರು 5 ರಿಂದ 6 ನಿಮಿಷ. ರಾತ್ರಿ 12 ಗಂಟೆ. ಇಡೀ ಜಗತ್ತು ನಿದ್ರಿಸುತ್ತಿರುವ ಸಮಯ. ರಸ್ತೆಗಳು ಖಾಲಿಯಾಗಿರುತ್ತವೆ, ಗಾಳಿಯ ಶಬ್ದ ಮಾತ್ರ ಕೇಳಿಸುತ್ತದೆ. ಇದೇ ಸಮಯದಲ್ಲಿ ಕೆಲವು ಶಿವಾಲಯಗಳಲ್ಲಿ, ಕೆಲವು ತಾಂತ್ರಿಕ ಸಂಪ್ರದಾಯಗಳಲ್ಲಿ ಮತ್ತು ಕೆಲವು ಪುರಾತನ ಕ್ಷೇತ್ರಗಳಲ್ಲಿ ಕಾಲಭೈರವನ ವಿಶೇಷ ಆರಾಧನೆ ನಡೆಯುತ್ತದೆ. ಆದರೆ ಯಾಕೆ ಮಧ್ಯರಾತ್ರಿ? ಹಗಲಲ್ಲೇ ಪೂಜೆ ಮಾಡಿದರೆ ಸಾಲುವುದಿಲ್ಲವೇ? ಈ ಪ್ರಶ್ನೆಗೆ ಉತ್ತರ ಪುರಾಣಗಳು ಮತ್ತು ಆಗಮ ಸಂಪ್ರದಾಯಗಳಲ್ಲಿ ಸಿಗುತ್ತದೆ. ಕಾಲ ಎಂದರೆ ಸಮಯ. ಕಾಲಭೈರವನು ಸಮಯದ ಅಧಿಪತಿ ಎಂದು ಶೈವ ಸಂಪ್ರದಾಯಗಳು ವಿವರಿಸುತ್ತವೆ. ಹಗಲು ಮತ್ತು ರಾತ್ರಿ ಸೇರುವ ಕೆಲವು ವಿಶೇಷ ಸಮಯಗಳನ್ನು ಆಧ್ಯಾತ್ಮಿಕ ಸಾಧನೆಗೆ ಅನುಕೂಲಕರವೆಂದು ಹಲವು ಆಗಮಗಳು ಪರಿಗಣಿಸುತ್ತವೆ. ಅವುಗಳಲ್ಲಿ ಮಧ್ಯರಾತ್ರಿಯೂ ಒಂದು.
ಇದರಿಂದಲೇ ಮಧ್ಯರಾತ್ರಿ ಸಮಯದಲ್ಲಿ ಕಾಲಭೈರವನ ಧ್ಯಾನ ಮತ್ತು ಮಂತ್ರಜಪಕ್ಕೆ ಕೆಲವು ಸಂಪ್ರದಾಯಗಳಲ್ಲಿ ವಿಶೇಷ ಮಹತ್ವ ನೀಡಲಾಗಿದೆ. ಆದರೆ ಇಲ್ಲಿ ಒಂದು ದೊಡ್ಡ ತಪ್ಪು ಕಲ್ಪನೆ ಇದೆ. ಕೆಲವರು ಸಾಮಾಜಿಕ ಜಾಲತಾಣಗಳಲ್ಲಿ ಅಥವಾ ಸಿನಿಮಾಗಳಲ್ಲಿ ತೋರಿಸುವಂತೆ ಮಧ್ಯರಾತ್ರಿ ಕಾಲಭೈರವನನ್ನು ಪೂಜಿಸಿದರೆ ಭೂತಗಳು ಕಾಣಿಸುತ್ತವೆ, ವಿಚಿತ್ರ ಶಕ್ತಿಗಳು ಬರುತ್ತವೆ, ಅಲೌಕಿಕ ಘಟನೆಗಳು ನಡೆಯುತ್ತವೆ ಎಂಬ ಮಾತುಗಳನ್ನು ನಂಬುತ್ತಾರೆ. ಇಂತಹ ಹೇಳಿಕೆಗಳಿಗೆ ವಿಶ್ವಾಸಾರ್ಹ ಧಾರ್ಮಿಕ ಅಥವಾ ವೈಜ್ಞಾನಿಕ ಸಾಕ್ಷ್ಯಗಳಿಲ್ಲ. ಪುರಾಣಗಳು ಮತ್ತು ಆಗಮಗಳು ಕಾಲಭೈರವನ ಆರಾಧನೆಯ ಉದ್ದೇಶವನ್ನು ಭಯ ಹುಟ್ಟಿಸುವುದಾಗಿ ಅಲ್ಲ, ಭಯವನ್ನು ಗೆಲ್ಲುವುದಾಗಿ ವಿವರಿಸುತ್ತವೆ. ನಿಜವಾದ ಭಕ್ತಿಯ ಉದ್ದೇಶ ಮನಸ್ಸನ್ನು ಸ್ಥಿರಗೊಳಿಸುವುದು, ಅಹಂಕಾರವನ್ನು ಕಡಿಮೆ ಮಾಡುವುದು, ಸಮಯದ ಮೌಲ್ಯವನ್ನು ಅರಿಯುವುದು ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಯುವುದು. ಅನೇಕ ಶಿವಭಕ್ತರು ಮಧ್ಯರಾತ್ರಿ ಧ್ಯಾನ ಮಾಡುವುದಕ್ಕೆ ಕಾರಣವೂ ಇದೆ. ಆ ಸಮಯದಲ್ಲಿ ಹೊರಗಿನ ಗದ್ದಲ ಕಡಿಮೆ ಇರುತ್ತದೆ, ಮನಸ್ಸು ಹೆಚ್ಚು ಏಕಾಗ್ರವಾಗಿರುತ್ತದೆ, ಧ್ಯಾನ ಸುಲಭವಾಗುತ್ತದೆ. ಇದು ಆಧ್ಯಾತ್ಮಿಕ ಅಭ್ಯಾಸದ ಒಂದು ವಿಧಾನ. ಇನ್ನೊಂದು ಕುತೂಹಲಕಾರಿ ವಿಷಯ, ಕಾಲಭೈರವನ ಕೈಯಲ್ಲಿ ಸಾಮಾನ್ಯವಾಗಿ ಡಮರು, ತ್ರಿಶೂಲ, ಖಡ್ಗ ಮತ್ತು ಕಪಾಲ ಕಾಣಿಸುತ್ತವೆ. ಈ 4 ಆಯುಧಗಳು ಕೇವಲ ಯುದ್ಧಕ್ಕಾಗಿ ಅಲ್ಲ. ಡಮರು ಜೀವನದ ಆರಂಭವನ್ನು ಸೂಚಿಸುತ್ತದೆ, ತ್ರಿಶೂಲ ಮನಸ್ಸು, ಬುದ್ಧಿ ಮತ್ತು ಅಹಂಕಾರವನ್ನು ನಿಯಂತ್ರಿಸುವ ಸಂಕೇತ, ಖಡ್ಗ ಅಜ್ಞಾನವನ್ನು ಕತ್ತರಿಸುವ ಜ್ಞಾನದ ಸಂಕೇತ, ಕಪಾಲ ಈ ದೇಹ ಶಾಶ್ವತವಲ್ಲ ಎಂಬ ಸತ್ಯವನ್ನು ನೆನಪಿಸುವ ಸಂಕೇತ. ಆದ್ದರಿಂದ ಕಾಲಭೈರವನ ಪ್ರತಿಯೊಂದು ರೂಪವೂ ಮನುಷ್ಯನಿಗೆ ಒಂದು ಜೀವನ ಪಾಠವನ್ನು ಕಲಿಸುತ್ತದೆ. ಆದರೆ ಕಾಲಭೈರವನ ಬಗ್ಗೆ ಇನ್ನೊಂದು ರಹಸ್ಯ ಇಂದಿಗೂ ಲಕ್ಷಾಂತರ ಜನರನ್ನು ಆಶ್ಚರ್ಯಗೊಳಿಸುತ್ತದೆ. ಕೆಲವು ದೇವಸ್ಥಾನಗಳಲ್ಲಿ ಕಾಲಭೈರವನಿಗೆ ಮದ್ಯವನ್ನು ನೈವೇದ್ಯವಾಗಿ ಅರ್ಪಿಸುತ್ತಾರೆ ಎಂದು ಯಾಕೆ ಹೇಳಲಾಗುತ್ತದೆ? ಇದರ ಹಿಂದೆ ನಿಜವಾದ ಪುರಾಣವೇನು? ಇದು ಎಲ್ಲ ದೇವಾಲಯಗಳ ಸಂಪ್ರದಾಯವೇ ಅಥವಾ ಕೆಲವು ನಿರ್ದಿಷ್ಟ ಪರಂಪರೆಗಳಲ್ಲಿ ಮಾತ್ರ ಇರುವ ಆಚರಣೆಯೇ? ಕಾಲಭೈರವನ ಕೆಲವು ದೇವಸ್ಥಾನಗಳಲ್ಲಿ ಮದ್ಯವನ್ನು ನೈವೇದ್ಯವಾಗಿ ಅರ್ಪಿಸುತ್ತಾರೆ ಎಂದು ನೀವು ಕೇಳಿರಬಹುದು. ಮೊದಲ ಬಾರಿ ಇದನ್ನು ಕೇಳುವವರಿಗೆ ಆಶ್ಚರ್ಯವಾಗುವುದು ಸಹಜ. ದೇವರಿಗೆ ಮದ್ಯ ಅರ್ಪಿಸುವುದು ಹೇಗೆ ಸಾಧ್ಯ? ಈ ಪ್ರಶ್ನೆ ಅನೇಕ ಜನರನ್ನು ಗೊಂದಲಕ್ಕೀಡು ಮಾಡುತ್ತದೆ. ಆದರೆ ಮೊದಲು ಒಂದು ವಿಷಯವನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ಇದು ಎಲ್ಲಾ ಕಾಲಭೈರವ ದೇವಸ್ಥಾನಗಳಲ್ಲಿ ಇರುವ ಪದ್ಧತಿಯಲ್ಲ. ಕೆಲವು ನಿರ್ದಿಷ್ಟ ತಾಂತ್ರಿಕ ಮತ್ತು ಸ್ಥಳೀಯ ಸಂಪ್ರದಾಯಗಳಲ್ಲಿ ಮಾತ್ರ ಇಂತಹ ಆಚರಣೆ ಕಂಡುಬರುತ್ತದೆ. ಬಹುತೇಕ ಕಾಲಭೈರವ ದೇವಸ್ಥಾನಗಳಲ್ಲಿ ಸಾಮಾನ್ಯವಾಗಿ ಹೂವು, ಹಣ್ಣು, ತೆಂಗಿನಕಾಯಿ, ಎಣ್ಣೆದೀಪ, ಬಿಲ್ವಪತ್ರೆ ಮತ್ತು ಪ್ರಸಾದವನ್ನೇ ಅರ್ಪಿಸಲಾಗುತ್ತದೆ. ಹಾಗಾದರೆ ಕೆಲವು ಕಡೆಗಳಲ್ಲಿ ಈ ವಿಭಿನ್ನ ಸಂಪ್ರದಾಯ ಏಕೆ ಇದೆ? ತಾಂತ್ರಿಕ ಸಂಪ್ರದಾಯಗಳ ಪ್ರಕಾರ ಕಾಲಭೈರವನು ಭಯ, ಅಹಂಕಾರ ಮತ್ತು ಇಂದ್ರಿಯಾಸಕ್ತಿಗಳನ್ನು ಜಯಿಸುವ ಶಕ್ತಿಯ ಸಂಕೇತ. ಅಲ್ಲಿ ನೈವೇದ್ಯದ ಮುಖ್ಯ ಅರ್ಥವು ವಸ್ತುವಲ್ಲ, ಅದಕ್ಕೆ ಇರುವ ಆಸಕ್ತಿಯನ್ನು ತ್ಯಜಿಸುವುದು ಎಂಬುದಾಗಿದೆ. ಅಂದರೆ ಮನುಷ್ಯನನ್ನು ಬಂಧಿಸುವ ಆಸೆ, ವ್ಯಸನ, ಅಹಂಕಾರ, ಲೋಭ ಮತ್ತು ಮೋಹವನ್ನು ದೇವರ ಪಾದಗಳಲ್ಲಿ ಸಮರ್ಪಿಸುವ ಸಂಕೇತವಾಗಿ ಕೆಲವು ಆಚರಣೆಗಳು ರೂಪುಗೊಂಡಿವೆ ಎಂದು ಕೆಲ ಆಧ್ಯಾತ್ಮಿಕ ಪಂಡಿತರು ವಿವರಿಸುತ್ತಾರೆ. ದುರದೃಷ್ಟವಶಾತ್ ಕೆಲವರು ಈ ಸಂಪ್ರದಾಯವನ್ನು ತಪ್ಪಾಗಿ ಅರ್ಥಮಾಡಿಕೊಂಡು ಕಾಲಭೈರವನಿಗೆ ಮದ್ಯ ಇಷ್ಟ ಎಂಬ ರೀತಿಯ ತಪ್ಪು ಕಲ್ಪನೆಗಳನ್ನು ಹರಡುತ್ತಾರೆ. ಇದು ಸರಿಯಾದ ಅರ್ಥವಲ್ಲ. ಹಿಂದೂ ಧರ್ಮದಲ್ಲಿ ವಿವಿಧ ಸಂಪ್ರದಾಯಗಳು ಮತ್ತು ಆಚರಣೆಗಳಿವೆ. ಪ್ರತಿಯೊಂದಕ್ಕೂ ತನ್ನದೇ ಆದ ಹಿನ್ನೆಲೆ ಮತ್ತು ನಿಯಮಗಳಿವೆ. ಆದ್ದರಿಂದ ಯಾವುದೇ ಆಚರಣೆಯನ್ನು ಅದರ ಮೂಲ ಪರಂಪರೆಯ ಅರಿವಿಲ್ಲದೆ ಅನುಕರಿಸುವುದು ಸೂಕ್ತವಲ್ಲ. ಒಂದು ವಿಷಯ ಮಾತ್ರ ಎಲ್ಲ ಸಂಪ್ರದಾಯಗಳಲ್ಲೂ ಒಂದೇ: ಕಾಲಭೈರವನಿಗೆ ಅತ್ಯಂತ ಪ್ರಿಯವಾದ ಅರ್ಪಣೆ ಭಕ್ತಿ, ಸತ್ಯನಿಷ್ಠೆ ಮತ್ತು ಧರ್ಮಮಾರ್ಗದಲ್ಲಿ ನಡೆಯುವ ಜೀವನ. ನೀವು ಸತ್ಯವನ್ನು ಪಾಲಿಸಿದರೆ, ಅನ್ಯಾಯ ಮಾಡದಿದ್ದರೆ, ಇತರರಿಗೆ ಸಹಾಯ ಮಾಡಿದರೆ, ಸಮಯವನ್ನು ಗೌರವಿಸಿದರೆ, ಅದೇ ಕಾಲಭೈರವನಿಗೆ ಸಲ್ಲಿಸುವ ಶ್ರೇಷ್ಠ ಪೂಜೆ ಎಂದು ಅನೇಕ ಶೈವ ಸಂಪ್ರದಾಯಗಳು ಹೇಳುತ್ತವೆ. ಇದೀಗ ಇನ್ನೊಂದು ರೋಮಾಂಚಕಾರಿ ವಿಷಯಕ್ಕೆ ಬರೋಣ. ಭಾರತದಲ್ಲಿ ಕೆಲವು ಕಾಲಭೈರವ ದೇವಸ್ಥಾನಗಳ ಬಗ್ಗೆ ಭಕ್ತರು ಅನೇಕ ವಿಚಿತ್ರ ಅನುಭವಗಳನ್ನು ಹಂಚಿಕೊಳ್ಳುತ್ತಾರೆ. ಕೆಲವರು ತಮ್ಮ ಜೀವನದಲ್ಲಿ ಅಸಾಧಾರಣ ಬದಲಾವಣೆಗಳಾದವು ಎಂದು ಹೇಳುತ್ತಾರೆ. ಇನ್ನು ಕೆಲವರು ನ್ಯಾಯ ಸಿಕ್ಕಿತು ಎಂದು ನಂಬುತ್ತಾರೆ. ಇವು ವೈಯಕ್ತಿಕ ಅನುಭವಗಳು ಮತ್ತು ಭಕ್ತಿಪರ ನಂಬಿಕೆಗಳಾಗಿದ್ದು, ಎಲ್ಲರಿಗೂ ಒಂದೇ ರೀತಿಯ ಫಲಿತಾಂಶ ಸಿಗುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ. ಆದರೆ ಭಾರತದಲ್ಲಿರುವ ಕೆಲವು ಕಾಲಭೈರವ ದೇವಸ್ಥಾನಗಳು ಯಾಕೆ ಇಷ್ಟು ಪ್ರಸಿದ್ಧವಾಗಿವೆ? ಅವುಗಳ ಹಿಂದೆ ಇರುವ ಪುರಾಣ, ಇತಿಹಾಸ ಮತ್ತು ಜನಪ್ರಚಲಿತ ನಂಬಿಕೆಗಳೇನು? ಭಾಗ 8 ರಹಸ್ಯ 7. ಭಾರತದ ಅತ್ಯಂತ ರಹಸ್ಯಮಯ ಕಾಲಭೈರವ ದೇವಸ್ಥಾನಗಳು. ಭಾರತದಲ್ಲಿ ಸಾವಿರಾರು ಶಿವಾಲಯಗಳಿವೆ. ಆದರೆ ಅವುಗಳಲ್ಲಿ ಕೆಲವು ಕಾಲಭೈರವ ದೇವಸ್ಥಾನಗಳು ಇಂದಿಗೂ ಲಕ್ಷಾಂತರ ಭಕ್ತರನ್ನು ಆಶ್ಚರ್ಯಗೊಳಿಸುತ್ತಿವೆ. ಪ್ರತಿಯೊಂದು ದೇವಸ್ಥಾನದ ಹಿಂದೆ ಒಂದು ಪುರಾಣ, ಒಂದು ಇತಿಹಾಸ ಮತ್ತು ಸಾವಿರಾರು ಭಕ್ತರ ನಂಬಿಕೆ ಅಡಗಿದೆ. ಮೊದಲನೆಯದಾಗಿ ಕಾಶಿ ಕಾಲಭೈರವ ದೇವಸ್ಥಾನ. ವಾರಾಣಸಿಯ ಈ ಪವಿತ್ರ ದೇವಸ್ಥಾನವನ್ನು ಕಾಲಭೈರವನ ಪ್ರಮುಖ ಕ್ಷೇತ್ರಗಳಲ್ಲಿ ಒಂದೆಂದು ಭಕ್ತರು ಪರಿಗಣಿಸುತ್ತಾರೆ.
ಇಲ್ಲಿಗೆ ಬರುವ ಅನೇಕ ಭಕ್ತರು ಮೊದಲು ಕಾಲಭೈರವನ ದರ್ಶನ ಮಾಡಿ ನಂತರ ಕಾಶಿ ವಿಶ್ವನಾಥನ ದರ್ಶನ ಮಾಡುತ್ತಾರೆ. ಏಕೆಂದರೆ ಕಾಲಭೈರವನು ಕಾಶಿಯ ಕ್ಷೇತ್ರಪಾಲಕ ಎಂಬ ಭಕ್ತಿಪರ ನಂಬಿಕೆ ಇಲ್ಲಿಯವರೆಗೂ ಜೀವಂತವಾಗಿದೆ. ಉಜ್ಜಯಿನಿಯ ಕಾಲಭೈರವ ದೇವಸ್ಥಾನ. ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿರುವ ಈ ದೇವಸ್ಥಾನ ಅತ್ಯಂತ ಪ್ರಸಿದ್ಧ. ಇಲ್ಲಿನ ಒಂದು ವಿಶೇಷ ಸಂಪ್ರದಾಯ ದೇಶದಾದ್ಯಂತ ಚರ್ಚೆಯ ವಿಷಯವಾಗಿದೆ. ಕೆಲವು ಆಚರಣೆಗಳ ಸಂದರ್ಭದಲ್ಲಿ ದೇವರಿಗೆ ದ್ರವ ನೈವೇದ್ಯ ಅರ್ಪಿಸಲಾಗುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಇದರ ಕುರಿತು ಅನೇಕ ಅಭಿಪ್ರಾಯಗಳಿವೆ. ಕೆಲವರು ಇದನ್ನು ದೈವಿಕ ಚಮತ್ಕಾರವೆಂದು ನಂಬುತ್ತಾರೆ, ಇನ್ನು ಕೆಲವರು ಇದರ ಬಗ್ಗೆ ವೈಜ್ಞಾನಿಕ ವಿವರಣೆಗಳನ್ನು ನೀಡಲು ಪ್ರಯತ್ನಿಸಿದ್ದಾರೆ. ಯಾವ ವಿವರಣೆಯನ್ನು ನಂಬಬೇಕು ಎಂಬುದು ವ್ಯಕ್ತಿಯ ನಂಬಿಕೆ ಮತ್ತು ಅಧ್ಯಯನದ ವಿಷಯ. ಭೈರವಗಢ ಮತ್ತು ಶಕ್ತಿಪೀಠಗಳ ಸಮೀಪದ ಭೈರವ ಕ್ಷೇತ್ರಗಳು. ಭಾರತದ ಅನೇಕ ಶಕ್ತಿಪೀಠಗಳ ಬಳಿ ಭೈರವನ ದೇವಾಲಯವೂ ಇರುವುದು ವಿಶೇಷ. ಶಾಕ್ತ ಸಂಪ್ರದಾಯದಲ್ಲಿ ದೇವಿಯ ಕ್ಷೇತ್ರವನ್ನು ರಕ್ಷಿಸುವ ದೈವಿಕ ಶಕ್ತಿಯಾಗಿ ಭೈರವನನ್ನು ಕಾಣಲಾಗುತ್ತದೆ. ಆದ್ದರಿಂದ ಅನೇಕ ಭಕ್ತರು ಮೊದಲು ಭೈರವನಿಗೆ ನಮಸ್ಕರಿಸಿ ನಂತರ ದೇವಿಯ ದರ್ಶನ ಮಾಡುತ್ತಾರೆ. ದಕ್ಷಿಣ ಭಾರತದ ಭೈರವ ದೇವಸ್ಥಾನಗಳು. ಕರ್ನಾಟಕ, ತಮಿಳುನಾಡು ಮತ್ತು ಆಂಧ್ರಪ್ರದೇಶದಲ್ಲಿಯೂ ಅನೇಕ ಪ್ರಾಚೀನ ಭೈರವ ದೇವಾಲಯಗಳಿವೆ. ಇಲ್ಲಿ ವಿಶೇಷವಾಗಿ ಕಾಲಾಷ್ಟಮಿ ದಿನ ಸಾವಿರಾರು ಭಕ್ತರು ಪೂಜೆ ಸಲ್ಲಿಸುತ್ತಾರೆ. ಎಣ್ಣೆಯ ದೀಪಗಳನ್ನು ಬೆಳಗುವುದು, ಬಿಲ್ವಪತ್ರೆ ಅರ್ಪಿಸುವುದು, ಮಂತ್ರಜಪ ಮಾಡುವುದು ಇವು ಸಾಮಾನ್ಯವಾಗಿ ಕಾಣುವ ಆಚರಣೆಗಳು. ಈ ಎಲ್ಲ ದೇವಸ್ಥಾನಗಳಲ್ಲಿ ಒಂದು ಸಾಮಾನ್ಯ ವಿಷಯವಿದೆ. ಜನರು ಕೇವಲ ಭಯದಿಂದ ಅಲ್ಲ, ಭರವಸೆಯಿಂದ ಬರುತ್ತಾರೆ. ತಮ್ಮ ಜೀವನದ ಸಮಸ್ಯೆಗಳು ದೂರವಾಗಲಿ, ನ್ಯಾಯ ದೊರಕಲಿ, ಮನಸ್ಸಿಗೆ ಧೈರ್ಯ ಬರಲಿ ಎಂಬ ಪ್ರಾರ್ಥನೆಯೊಂದಿಗೆ ಬರುತ್ತಾರೆ. ಇದು ಕಾಲಭೈರವನ ಆರಾಧನೆಯ ಅತ್ಯಂತ ಸುಂದರ ಅಂಶ. ಭಯವನ್ನು ಹುಟ್ಟಿಸುವ ದೇವರಲ್ಲ, ಭಯವನ್ನು ದೂರ ಮಾಡುವ ದೇವರು ಎಂಬ ಭಾವನೆಯೇ ಲಕ್ಷಾಂತರ ಭಕ್ತರ ಮನಸ್ಸಿನಲ್ಲಿ ಇದೆ. ಆದರೆ ಇನ್ನೊಂದು ಪ್ರಶ್ನೆ ಉಳಿದಿದೆ. ಕಾಲಭೈರವನು ಕೋಪಗೊಳ್ಳುತ್ತಾನೆಯೇ? ಯಾವ ರೀತಿಯ ವರ್ತನೆ ಮನುಷ್ಯನನ್ನು ಅಧರ್ಮದ ಕಡೆಗೆ ಕೊಂಡೊಯ್ಯುತ್ತದೆ? ಮತ್ತು ಕಾಲಭೈರವನ ಕಥೆಗಳು ನಮಗೆ ಯಾವ ಜೀವನ ಪಾಠವನ್ನು ಕಲಿಸುತ್ತವೆ? ಭಾಗ 9 ರಹಸ್ಯ 8 ಕಾಲಭೈರವನ ಕೋಪ ಯಾರ ಮೇಲೆ? ಯಾಕೆ ಕಾಲಭೈರವನ ಚಿತ್ರವನ್ನು ನೋಡಿದರೆ ಮೊದಲಿಗೆ ಕಾಣಿಸುವುದು ಅವರ ಉಗ್ರರೂಪ? ಕೆಂಪಾಗಿ ಹೊತ್ತಿ ಉರಿಯುವ ಕಣ್ಣುಗಳು, ಕೈಯಲ್ಲಿ ತ್ರಿಶೂಲ, ಕಪಾಲಗಳ ಮಾಲೆ, ಭಯಾನಕ ನಗು. ಇದನ್ನು ನೋಡಿ ಹಲವರು ಒಂದು ತಪ್ಪು ಕಲ್ಪನೆ ಮಾಡುತ್ತಾರೆ. ಕಾಲಭೈರವನು ಕೋಪದ ದೇವರು. ಆದರೆ ಇದು ಸಂಪೂರ್ಣ ಸತ್ಯವಲ್ಲ. ಪುರಾಣಗಳು ಹೇಳುವಂತೆ ಕಾಲಭೈರವನ ಕೋಪವು ನಿರಪರಾಧಿಗಳ ಮೇಲೆ ಅಲ್ಲ, ಅದು ಅಧರ್ಮ, ಅಹಂಕಾರ, ಅನ್ಯಾಯ ಮತ್ತು ಸುಳ್ಳಿನ ಮೇಲೆ. ಬ್ರಹ್ಮನ 5ನೇ ತಲೆಯನ್ನು ಕತ್ತರಿಸಿದ ಕಥೆಯನ್ನು ನೆನಪಿಸಿಕೊಳ್ಳಿ. ಅದು ಬ್ರಹ್ಮನ ವಿರುದ್ಧದ ವೈಯಕ್ತಿಕ ದ್ವೇಷವಲ್ಲ, ಅದು ಅಹಂಕಾರದ ವಿರುದ್ಧದ ನ್ಯಾಯ. ಅಂದರೆ ಕಾಲಭೈರವನ ಉಗ್ರರೂಪವು ಮನುಷ್ಯನೊಳಗಿನ ದುಷ್ಟ ಗುಣಗಳನ್ನು ನಾಶಮಾಡುವ ಸಂಕೇತ. ನಮ್ಮೊಳಗೆ ಇರುವ ಸುಳ್ಳು, ದುರಾಸೆ, ಅನ್ಯಾಯ, ಮೋಸ, ಇತರರಿಗೆ ನೋವು ಕೊಡಬೇಕೆಂಬ ಮನಸ್ಸು, ಇವೆಲ್ಲವನ್ನು ನಾಶಮಾಡುವ ಶಕ್ತಿಯೇ ಕಾಲಭೈರವ. ಅನೇಕ ಶೈವ ಗುರುಗಳು ಒಂದು ಸುಂದರವಾದ ಉದಾಹರಣೆ ನೀಡುತ್ತಾರೆ. ಒಬ್ಬ ಒಳ್ಳೆಯ ಪೊಲೀಸ್ ಅಧಿಕಾರಿಯನ್ನು ಊಹಿಸಿ. ಅವರು ಅಪರಾಧಿಗಳಿಗೆ ಭಯ, ಆದರೆ ಒಳ್ಳೆಯ ನಾಗರಿಕರಿಗೆ ರಕ್ಷಕ. ಅದೇ ರೀತಿ ಕಾಲಭೈರವನು ಅಧರ್ಮಿಗಳಿಗೆ ಭಯ, ಧರ್ಮದ ಮಾರ್ಗದಲ್ಲಿ ನಡೆಯುವವರಿಗೆ ಆಶ್ರಯ. ಇದೇ ಕಾರಣಕ್ಕೆ ಅನೇಕ ಭಕ್ತರು ಕಾಲಭೈರವನನ್ನು ನ್ಯಾಯದ ದೇವರು ಎಂದು ಕರೆಯುತ್ತಾರೆ. ಇನ್ನೊಂದು ಆಳವಾದ ತತ್ವ ಇಲ್ಲಿದೆ. ಕಾಲ ಎಂದರೆ ಸಮಯ. ಸಮಯ ಯಾರನ್ನೂ ಕಾಯುವುದಿಲ್ಲ. ರಾಜನಾಗಲಿ, ಬಡವನಾಗಲಿ, ಜ್ಞಾನಿಯಾಗಲಿ, ಅಜ್ಞಾನಿಯಾಗಲಿ, ಕೊನೆಗೆ ಎಲ್ಲರೂ ಸಮಯದ ಮುಂದೆ ತಲೆಬಾಗಲೇಬೇಕು. ಆದ್ದರಿಂದ ಕಾಲಭೈರವನ ಆರಾಧನೆಯ ಒಂದು ಪ್ರಮುಖ ಸಂದೇಶವೇ ಸಮಯವನ್ನು ಗೌರವಿಸಿ. ಸಮಯವನ್ನು ವ್ಯರ್ಥ ಮಾಡಬೇಡಿ. ಒಳ್ಳೆಯ ಕೆಲಸವನ್ನು ನಾಳೆಗೆ ಮುಂದೂಡಬೇಡಿ, ಏಕೆಂದರೆ ಒಮ್ಮೆ ಕಳೆದ ಸಮಯ ಮರಳಿ ಬರುವುದಿಲ್ಲ. ಇದೇ ಕಾಲಭೈರವನ ಅತ್ಯಂತ ದೊಡ್ಡ ಉಪದೇಶ ಎಂದು ಅನೇಕ ಆಧ್ಯಾತ್ಮಿಕ ಚಿಂತಕರು ಹೇಳುತ್ತಾರೆ. ಆದರೆ ಇನ್ನೊಂದು ರಹಸ್ಯ ಇನ್ನೂ ಉಳಿದಿದೆ. ಪ್ರತಿ ವರ್ಷ ಬರುವ ಕಾಲಭೈರವ ಅಷ್ಟಮಿ ಯಾಕೆ ಇಷ್ಟು ವಿಶೇಷ? ಆ ದಿನವೇನು ಸಂಭವಿಸಿತು? ಆ ದಿನ ಭಕ್ತರು ಏಕೆ ವಿಶೇಷ ಪೂಜೆ ಮಾಡುತ್ತಾರೆ? ಭಾಗ 10 ರಹಸ್ಯ 9 ಕಾಲಭೈರವ ಅಷ್ಟಮಿ ವರ್ಷದಲ್ಲಿ ಅತ್ಯಂತ ಶಕ್ತಿಯುತ ದಿನವೇ? ವರ್ಷದಲ್ಲಿ ಒಂದು ದಿನ ಕಾಲಭೈರವನ ದೇವಸ್ಥಾನಗಳಲ್ಲಿ ಸಾವಿರಾರು ದೀಪಗಳು ಬೆಳಗುತ್ತವೆ. ಘಂಟೆಗಳ ನಾದ ನಿರಂತರವಾಗಿ ಕೇಳಿಸುತ್ತದೆ. ಭಕ್ತರು ರಾತ್ರಿಯಿಡೀ ಜಾಗರಣೆ ಮಾಡುತ್ತಾರೆ. ಮಂತ್ರಜಪ, ಅಭಿಷೇಕ, ಭಜನೆ, ಧ್ಯಾನ, ಇಡೀ ವಾತಾವರಣವೇ ವಿಭಿನ್ನವಾಗಿರುತ್ತದೆ. ಆ ದಿನವೇ ಕಾಲಭೈರವ ಅಷ್ಟಮಿ. ಹಿಂದೂ ಪಂಚಾಂಗದ ಪ್ರಕಾರ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಯನ್ನು ಅನೇಕ ಶೈವ ಸಂಪ್ರದಾಯಗಳಲ್ಲಿ ಕಾಲಭೈರವನ ಅವತಾರ ದಿನವೆಂದು ಆಚರಿಸಲಾಗುತ್ತದೆ. ಈ ದಿನದ ಕುರಿತು ವಿವಿಧ ಪ್ರಾದೇಶಿಕ ಸಂಪ್ರದಾಯಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳಿದ್ದರೂ ಕಾಲಭೈರವನ ಆರಾಧನೆಗೆ ಇದು ವಿಶೇಷ ದಿನವೆಂದು ವ್ಯಾಪಕವಾಗಿ ನಂಬಲಾಗಿದೆ. ಬೆಳಗ್ಗಿನಿಂದಲೇ ದೇವಸ್ಥಾನಗಳಲ್ಲಿ ಅಭಿಷೇಕ ಆರಂಭವಾಗುತ್ತದೆ. ಹಾಲು, ನೀರು,
ಜೇನು, ಮೊಸರು, ಬಿಲ್ವಪತ್ರೆ, ಚಂದನ ಹೀಗೆ ವಿವಿಧ ರೀತಿಯ ಪೂಜೆಗಳನ್ನು ಭಕ್ತರು ಸಲ್ಲಿಸುತ್ತಾರೆ. ಸಂಜೆಯ ನಂತರ ದೀಪಗಳ ಬೆಳಕಿನಲ್ಲಿ ಕಾಲಭೈರವನ ಅಲಂಕಾರ ಅತ್ಯಂತ ಭವ್ಯವಾಗಿ ಕಾಣುತ್ತದೆ. ಅನೇಕ ಭಕ್ತರು ಈ ದಿನ ಓಂ ಕಾಲಭೈರವಾಯ ನಮಃ ಎಂಬ ಮಂತ್ರವನ್ನು ಭಕ್ತಿಯಿಂದ ಜಪಿಸುತ್ತಾರೆ. ಆದರೆ ಈ ದಿನದ ನಿಜವಾದ ಅರ್ಥ ಕೇವಲ ಪೂಜೆ ಮಾಡುವುದಲ್ಲ. ಆಧ್ಯಾತ್ಮಿಕವಾಗಿ ಇದು ಸ್ವಯಂ ಪರಿಶೀಲನೆಯ ದಿನ. ನಾನು ಈ ವರ್ಷ ಸಮಯವನ್ನು ಹೇಗೆ ಬಳಸಿದೆ? ನಾನು ಯಾರಿಗಾದರೂ ಅನ್ಯಾಯ ಮಾಡಿದ್ದೇನಾ? ನನ್ನ ಅಹಂಕಾರ ನನ್ನನ್ನು ತಪ್ಪು ದಾರಿಯಲ್ಲಿ ನಡೆಸಿದೆಯೇ? ನಾನು ಸತ್ಯವನ್ನು ಪಾಲಿಸಿದ್ದೇನಾ? ಇಂತಹ ಪ್ರಶ್ನೆಗಳನ್ನು ಸ್ವತಃ ನಮಗೆ ನಾವು ಕೇಳಿಕೊಳ್ಳುವ ದಿನ. ಅನೇಕ ಆಧ್ಯಾತ್ಮಿಕ ಗುರುಗಳು ಹೇಳುವಂತೆ ಕಾಲಭೈರವನಿಗೆ ಇಷ್ಟವಾಗುವ ದೊಡ್ಡ ನೈವೇದ್ಯವೆಂದರೆ ಬದಲಾದ ಮನಸ್ಸು. ಒಬ್ಬ ವ್ಯಕ್ತಿ ತನ್ನ ತಪ್ಪುಗಳನ್ನು ಒಪ್ಪಿಕೊಂಡು ಒಳ್ಳೆಯ ಮಾರ್ಗದಲ್ಲಿ ನಡೆಯಲು ನಿರ್ಧರಿಸಿದರೆ ಅದೇ ನಿಜವಾದ ಆರಾಧನೆ. ಈ ದಿನ ಕೆಲವರು ಹಸಿದವರಿಗೆ ಅನ್ನದಾನ ಮಾಡುತ್ತಾರೆ, ಕೆಲವರು ಪ್ರಾಣಿಗಳಿಗೆ ಆಹಾರ ನೀಡುತ್ತಾರೆ, ಕೆಲವರು ಇಡೀ ದಿನ ಸತ್ಯವನ್ನೇ ಮಾತನಾಡುವ ಸಂಕಲ್ಪ ಮಾಡುತ್ತಾರೆ. ಇವೆಲ್ಲವೂ ಭಕ್ತಿಯ ಅಭಿವ್ಯಕ್ತಿಗಳು. ಕಾಲಭೈರವನ ಕಥೆಗಳು ನಮಗೆ ಹೇಳುವ ಒಂದು ಮುಖ್ಯ ಸಂದೇಶವೇನೆಂದರೆ, ಭಕ್ತಿ ಎಂದರೆ ಕೇವಲ ದೇವಸ್ಥಾನಕ್ಕೆ ಹೋಗುವುದು ಅಲ್ಲ, ನಮ್ಮ ಜೀವನವನ್ನೇ ಧರ್ಮದ ಮಾರ್ಗದಲ್ಲಿ ನಡೆಸುವುದು. ಅದೇ ನಿಜವಾದ ಪೂಜೆ. ಆದರೆ ಇನ್ನೂ ಒಂದು ಅತ್ಯಂತ ಗೂಢವಾದ ಪ್ರಶ್ನೆ ಉಳಿದಿದೆ. ಮರಣದ ನಂತರ ಕಾಲಭೈರವನ ಪಾತ್ರದ ಬಗ್ಗೆ ಕೆಲವು ಪುರಾಣಗಳು ಮತ್ತು ಜನಪ್ರಚಲಿತ ನಂಬಿಕೆಗಳು ಏನು ಹೇಳುತ್ತವೆ? ಇದು ಯಾಕೆ ಇಷ್ಟು ರಹಸ್ಯಮಯ ವಿಷಯವಾಗಿದೆ? ಭಾಗ 11 ರಹಸ್ಯ 10 ಮರಣದ ನಂತರ ಕಾಲಭೈರವನ ಪಾತ್ರ. ಪುರಾಣಗಳು ಏನು ಹೇಳುತ್ತವೆ? ಮನುಷ್ಯನ ಜೀವನದಲ್ಲಿ ತಪ್ಪಿಸಿಕೊಳ್ಳಲು ಸಾಧ್ಯವಾಗದ ಎರಡು ವಿಷಯಗಳಿವೆ. ಒಂದು ಸಮಯ, ಇನ್ನೊಂದು ಮರಣ. ಈ ಎರಡರ ಮೇಲೂ ಅಧಿಕಾರ ಹೊಂದಿರುವ ದೈವಿಕ ಶಕ್ತಿಯಾಗಿ ಕಾಲಭೈರವನನ್ನು ಅನೇಕ ಶೈವ ಸಂಪ್ರದಾಯಗಳು ವರ್ಣಿಸುತ್ತವೆ. ಆದ್ದರಿಂದಲೇ ಅವರ ಹೆಸರಿನಲ್ಲಿ ಕಾಲ ಎಂಬ ಪದ ಬಂದಿದೆ. ಇಲ್ಲಿ ಒಂದು ವಿಷಯವನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ಮರಣದ ನಂತರ ಏನಾಗುತ್ತದೆ ಎಂಬುದು ನಂಬಿಕೆ ಮತ್ತು ಧಾರ್ಮಿಕ ಸಂಪ್ರದಾಯಗಳ ವಿಷಯ. ಇದನ್ನು ವೈಜ್ಞಾನಿಕವಾಗಿ ಸಾಬೀತುಪಡಿಸಲಾಗಿಲ್ಲ. ಆದರೆ ಪುರಾಣಗಳು ಮತ್ತು ಭಕ್ತಿಪರ ಸಂಪ್ರದಾಯಗಳು ಕೆಲವು ಆಸಕ್ತಿದಾಯಕ ವಿವರಣೆಗಳನ್ನು ನೀಡುತ್ತವೆ. ಕಾಶಿಯ ಕುರಿತು ಇರುವ ಜನಪ್ರಚಲಿತ ನಂಬಿಕೆಗಳಲ್ಲಿ ಒಂದು ಹೀಗಿದೆ: ಯಾರಾದರೂ ಕಾಶಿಯಲ್ಲಿ ತಮ್ಮ ಕೊನೆಯ ಉಸಿರೆಳೆದರೆ ಅವರ ಆತ್ಮಕ್ಕೆ ಶಿವನ ಕೃಪೆ ದೊರೆಯುತ್ತದೆ ಎಂದು ಅನೇಕ ಭಕ್ತರು ನಂಬುತ್ತಾರೆ. ಆ ಸಂಪ್ರದಾಯದಲ್ಲಿ ಕಾಲಭೈರವನನ್ನು ಕಾಶಿಯ ದೈವಿಕ ರಕ್ಷಕ ಮತ್ತು ನ್ಯಾಯಪಾಲಕ ಎಂದು ಗೌರವಿಸಲಾಗುತ್ತದೆ. ಇದರ ಆಳವಾದ ಅರ್ಥವೇನು? ಕಾಲಭೈರವನು ಪ್ರತಿಯೊಬ್ಬರ ಜೀವನವನ್ನು ನೋಡುತ್ತಾನೆ ಎನ್ನುವುದಲ್ಲ, ಬದಲಾಗಿ ಪ್ರತಿಯೊಬ್ಬ ಮನುಷ್ಯನು ತನ್ನ ಕರ್ಮಗಳಿಗೆ ತಾನೇ ಹೊಣೆಗಾರನು ಎಂಬ ಧಾರ್ಮಿಕ ಸಂದೇಶವನ್ನು ಇದು ನೀಡುತ್ತದೆ. ನೀವು ಮಾಡುವ ಪ್ರತಿಯೊಂದು ಒಳ್ಳೆಯ ಕೆಲಸ, ಪ್ರತಿಯೊಂದು ಕೆಟ್ಟ ಕೆಲಸ, ಪ್ರತಿಯೊಂದು ಮಾತು, ಪ್ರತಿಯೊಂದು ನಿರ್ಧಾರ ಅದರ ಫಲವನ್ನು ಒಂದು ದಿನ ಅನುಭವಿಸಲೇಬೇಕು. ಇದೇ ಕರ್ಮಸಿದ್ಧಾಂತದ ಮೂಲಭೂತ ತತ್ವ. ಆದ್ದರಿಂದ ಕಾಲಭೈರವನು ಭಯದ ಸಂಕೇತವಲ್ಲ, ನ್ಯಾಯದ ಸಂಕೇತ. ಅವರು ಯಾರನ್ನೂ ಅನ್ಯಾಯವಾಗಿ ಶಿಕ್ಷಿಸುವುದಿಲ್ಲ ಎಂಬುದೇ ಭಕ್ತಿಪರ ಕಥೆಗಳ ಸಂದೇಶ. ಒಳ್ಳೆಯವರನ್ನು ರಕ್ಷಿಸುವುದು, ದುಷ್ಟರನ್ನು ತಡೆಯುವುದು, ಧರ್ಮವನ್ನು ಉಳಿಸುವುದು ಇದೇ ಅವರ ಕರ್ತವ್ಯ ಎಂದು ಪುರಾಣಗಳು ಹೇಳುತ್ತವೆ. ಇಲ್ಲಿಯೇ ಒಂದು ದೊಡ್ಡ ಜೀವನ ಪಾಠ ಅಡಗಿದೆ. ನಾವು ಎಲ್ಲರೂ ಮರಣವನ್ನು ಭಯಪಡುತ್ತೇವೆ, ಆದರೆ ಕಾಲಭೈರವನ ಕಥೆಗಳು ಹೇಳುವುದು ಮರಣವನ್ನು ಅಲ್ಲ, ಅರ್ಥವಿಲ್ಲದೆ ವ್ಯರ್ಥವಾಗುವ ಜೀವನವನ್ನು ಭಯಪಡಬೇಕು. ಸಮಯವನ್ನು ವ್ಯರ್ಥ ಮಾಡಬೇಡಿ, ಸುಳ್ಳಿನಲ್ಲಿ ಬದುಕಬೇಡಿ, ಅಹಂಕಾರದಲ್ಲಿ ಮುಳುಗಬೇಡಿ, ಧರ್ಮದ ಮಾರ್ಗದಲ್ಲಿ ನಡೆಯಿರಿ. ಆಗ ಜೀವನಕ್ಕೂ ಮರಣಕ್ಕೂ ಭಯ ಇರುವುದಿಲ್ಲ. ಇದೇ ಕಾಲಭೈರವನ ತತ್ವದ ಸಾರ. ಆದರೆ ಇನ್ನೂ ಕೊನೆಯ ಕೆಲವು ರಹಸ್ಯಗಳು ಉಳಿದಿವೆ. ಕಾಲಭೈರವನ ಕಥೆಯಿಂದ ನಾವು ದೈನಂದಿನ ಜೀವನದಲ್ಲಿ ಕಲಿಯಬೇಕಾದ ಅತ್ಯಂತ ದೊಡ್ಡ ಪಾಠ ಯಾವುದು? ಭಾಗ 12 ರಹಸ್ಯ 11 ಕಾಲಭೈರವನು ನಮಗೆ ಕಲಿಸುವ 7 ಮಹಾನ್ ಜೀವನ ಪಾಠಗಳು. ಇಲ್ಲಿಯವರೆಗೆ ನಾವು ಕಾಲಭೈರವನ ಉಗ್ರರೂಪವನ್ನು ನೋಡಿದ್ದೇವೆ. ಬ್ರಹ್ಮನ 5ನೇ ತಲೆ, ಕಾಶಿಯ ರಕ್ಷಕ, ಕಪ್ಪು ನಾಯಿ, ಕಪಾಲ, ಮಧ್ಯರಾತ್ರಿಯ ಆರಾಧನೆ ಇವೆಲ್ಲವೂ ಒಂದು ಪ್ರಶ್ನೆಯನ್ನು ಹುಟ್ಟಿಸುತ್ತವೆ. ಇವೆಲ್ಲ ಕಥೆಗಳು ನಮಗೆ ಏನು ಕಲಿಸುತ್ತವೆ? ಕೇವಲ ಭಯ ಹುಟ್ಟಿಸುವುದಕ್ಕಾಗಿಯೇ ಈ ಕಥೆಗಳು ಹುಟ್ಟಿಲ್ಲ. ಇವು ಜೀವನವನ್ನು ಬದಲಾಯಿಸುವ ಸಂದೇಶಗಳನ್ನು ಹೊಂದಿವೆ. ಮೊದಲ ಪಾಠ, ಅಹಂಕಾರದ ಅಂತ್ಯ ಖಚಿತ. ಬ್ರಹ್ಮನ ಕಥೆ ನಮಗೆ ಒಂದು ದೊಡ್ಡ ಸತ್ಯವನ್ನು ಹೇಳುತ್ತದೆ. ಜ್ಞಾನವಿದ್ದರೂ, ಶಕ್ತಿಯಿದ್ದರೂ, ಸಂಪತ್ತಿದ್ದರೂ, ಅಧಿಕಾರವಿದ್ದರೂ ಅಹಂಕಾರ ಬೆಳೆದರೆ ಪತನ ಖಚಿತ. ಆದ್ದರಿಂದ ಕಾಲಭೈರವನು ಮೊದಲು ನಾಶಮಾಡುವುದು ಅಹಂಕಾರವನ್ನು. ಎರಡನೇ ಪಾಠ, ಸಮಯವನ್ನು ಗೌರವಿಸು. ಕಾಲ ಎಂದರೆ ಸಮಯ. ಹಣ ಕಳೆದುಕೊಂಡರೆ ಮತ್ತೆ ಸಂಪಾದಿಸಬಹುದು, ಆರೋಗ್ಯ ಹಾಳಾದರೂ ಕೆಲವೊಮ್ಮೆ ಮರಳಿ ಪಡೆಯಬಹುದು. ಆದರೆ ಕಳೆದುಹೋದ ಸಮಯ ಎಂದಿಗೂ ಮರಳಿ ಬರುವುದಿಲ್ಲ. ಕಾಲಭೈರವನು ನಮಗೆ ಪ್ರತಿಕ್ಷಣದ ಮೌಲ್ಯವನ್ನು ನೆನಪಿಸುತ್ತಾನೆ. ಮೂರನೇ ಪಾಠ, ಸತ್ಯದ ಮಾರ್ಗದಲ್ಲಿ ನಡೆಯು. ಸುಳ್ಳು ಕೆಲ ದಿನ ಗೆಲ್ಲಬಹುದು, ಆದರೆ
ಕೊನೆಗೆ ಗೆಲ್ಲುವುದು ಸತ್ಯವೇ. ಬ್ರಹ್ಮನ ಕಥೆ ಇದೇ ಸಂದೇಶವನ್ನು ಸಾರುತ್ತದೆ. 4ನೇ ಪಾಠ, ನ್ಯಾಯ ಯಾವಾಗಲೂ ಜೀವಂತವಾಗಿದೆ. ಜೀವನದಲ್ಲಿ ಕೆಲವೊಮ್ಮೆ ನನಗೆ ಅನ್ಯಾಯವಾಯಿತು, ಕೆಟ್ಟವರು ಸುಖವಾಗಿ ಬದುಕುತ್ತಿದ್ದಾರೆ ಎಂದು ಅನಿಸುತ್ತದೆ. ಆದರೆ ಕಾಲಭೈರವನ ಕಥೆಗಳು ಹೇಳುವುದು, ನ್ಯಾಯ ತಡವಾಗಬಹುದು, ಆದರೆ ನಾಶವಾಗುವುದಿಲ್ಲ. ಇದು ಭಕ್ತರಿಗೆ ಧೈರ್ಯ ನೀಡುವ ಸಂದೇಶ. 5ನೇ ಪಾಠ, ಭಯವನ್ನು ಎದುರಿಸು. ಕಾಲಭೈರವನ ಭಯಾನಕ ರೂಪವನ್ನು ನೋಡಿದರೆ ಓಡಿಹೋಗಬೇಕೆಂದು ಅನಿಸುತ್ತದೆ. ಆದರೆ ಅದರ ನಿಜವಾದ ಅರ್ಥ, ಭಯದಿಂದ ಓಡಬೇಡ, ಅದನ್ನು ಎದುರಿಸು, ಆಗ ಮಾತ್ರ ಅದು ನಿನ್ನನ್ನು ಬಿಡುತ್ತದೆ. 6ನೇ ಪಾಠ, ಎಲ್ಲ ಜೀವಿಗಳ ಮೇಲೂ ಕರುಣೆ ಇರಲಿ. ಕಾಲಭೈರವನ ವಾಹನವಾದ ನಾಯಿ ನಮಗೆ ಒಂದು ಸುಂದರ ಸಂದೇಶ ನೀಡುತ್ತದೆ. ಮೂಕ ಪ್ರಾಣಿಗಳ ಮೇಲಿನ ದಯೆ, ಕರುಣೆ, ಆಹಾರ ಹಂಚುವುದು, ಇವು ಕೂಡ ದೇವರ ಸೇವೆಯ ಒಂದು ರೂಪ. 7ನೇ ಪಾಠ, ಜೀವನ ಶಾಶ್ವತವಲ್ಲ. ಕಾಲಭೈರವನ ಕೈಯಲ್ಲಿರುವ ಕಪಾಲ ಪ್ರತಿದಿನ ನಮಗೆ ಒಂದು ಪ್ರಶ್ನೆ ಕೇಳುತ್ತದೆ. ನೀನು ಈ ದಿನವನ್ನು ಅರ್ಥಪೂರ್ಣವಾಗಿ ಬದುಕಿದ್ದೀಯಾ? ಏಕೆಂದರೆ ಈ ದೇಹ ಒಂದು ದಿನ ಮಣ್ಣಾಗುತ್ತದೆ. ಆದರೆ ನಮ್ಮ ಒಳ್ಳೆಯ ಕೆಲಸಗಳು, ನಮ್ಮ ಪ್ರೀತಿ, ನಮ್ಮ ಸೇವೆ, ನಮ್ಮ ಸತ್ಯನಿಷ್ಠೆ, ಅವು ಮಾತ್ರ ಉಳಿಯುತ್ತವೆ. ಇದೆಲ್ಲ ಕಾರಣಗಳಿಂದ ಕಾಲಭೈರವನನ್ನು ಕೇವಲ ಉಗ್ರ ದೇವರು ಎಂದು ನೋಡುವುದು ಸರಿಯಲ್ಲ. ಅವರು ಸಮಯದ ಗುರು, ನ್ಯಾಯದ ರಕ್ಷಕ, ಅಹಂಕಾರದ ಶತ್ರು, ಭಯವನ್ನು ಜಯಿಸುವ ಶಕ್ತಿ ಮತ್ತು ಧರ್ಮದ ಮಾರ್ಗವನ್ನು ತೋರಿಸುವ ದೈವಿಕ ಮಾರ್ಗದರ್ಶಕ. ಆದರೆ ಈ ವಿಡಿಯೋ ಇನ್ನೂ ಮುಗಿದಿಲ್ಲ. ಭಾಗ 13, ಅಂತಿಮ ರಹಸ್ಯಗಳು ಮತ್ತು ಭಾವನಾತ್ಮಕ ಮುಕ್ತಾಯ. ಇಲ್ಲಿಯವರೆಗೆ ನಾವು ಕಾಲಭೈರವನ ಬಗ್ಗೆ ಅನೇಕ ರಹಸ್ಯಗಳನ್ನು ತಿಳಿದುಕೊಂಡೆವು. ಆದರೆ ಇನ್ನೂ ಕೆಲವು ಸಂಗತಿಗಳು ಇವೆ. ಹೆಚ್ಚಿನ ಜನರಿಗೆ ಅವು ಗೊತ್ತೇ ಇಲ್ಲ. ಈ ಸತ್ಯಗಳನ್ನು ತಿಳಿದ ನಂತರ ನೀವು ಕಾಲಭೈರವನನ್ನು ಕೇವಲ ಉಗ್ರ ದೇವರಾಗಿ ನೋಡುವುದಿಲ್ಲ, ಜೀವನವನ್ನು ಬದಲಾಯಿಸುವ ಗುರುವಾಗಿ ಕಾಣಲು ಆರಂಭಿಸುತ್ತೀರಿ. ರಹಸ್ಯ 12, ಕಾಲಭೈರವನು ಸಮಯವನ್ನೇ ಪ್ರತಿನಿಧಿಸುತ್ತಾನೆ. ಪ್ರಪಂಚದಲ್ಲಿ ಎಲ್ಲವನ್ನೂ ಗೆಲ್ಲಬಹುದು, ಆದರೆ ಸಮಯವನ್ನು ಯಾರೂ ಗೆಲ್ಲಲು ಸಾಧ್ಯವಿಲ್ಲ. ರಾಜನಾಗಿರಲಿ, ಬಡವನಾಗಿರಲಿ, ವಿಜ್ಞಾನಿಯಾಗಿರಲಿ, ಸಂತನಾಗಿರಲಿ, ಒಂದು ದಿನ ಎಲ್ಲರೂ ಸಮಯದ ಮುಂದೆ ತಲೆಬಾಗಲೇಬೇಕು. ಆದ್ದರಿಂದ ಕಾಲಭೈರವನನ್ನು ಕಾಲದ ಅಧಿಪತಿ ಎಂದು ಕರೆಯಲಾಗುತ್ತದೆ. ಅವರ ಆರಾಧನೆಯ ಆಳವಾದ ಅರ್ಥ, ಸಮಯವನ್ನು ವ್ಯರ್ಥ ಮಾಡಬೇಡ. ರಹಸ್ಯ 13, ಭಯವನ್ನು ನಾಶಮಾಡುವ ದೇವರು. ಬಹಳ ಜನ ಕಾಲಭೈರವನನ್ನು ಭಯಪಡುವ ದೇವರು ಎಂದು ಭಾವಿಸುತ್ತಾರೆ. ಆದರೆ ಭೈರವ ಎಂಬ ಪದದ ಒಂದು ಅರ್ಥ, ಭಯವನ್ನು ದೂರ ಮಾಡುವವನು. ನಿಜವಾದ ಭಕ್ತನಿಗೆ ಕಾಲಭೈರವನು ಭಯವಲ್ಲ, ಅವರು ಧೈರ್ಯ. ರಹಸ್ಯ 14, ನಿಜವಾದ ಪೂಜೆ ಯಾವುದು? ನೀವು ಪ್ರತಿದಿನ 1000 ದೀಪ ಹಚ್ಚಬಹುದು, 100 ಹೂವು ಅರ್ಪಿಸಬಹುದು, ದೊಡ್ಡ ಅಭಿಷೇಕ ಮಾಡಬಹುದು. ಆದರೆ ಮನಸ್ಸಿನಲ್ಲಿ ಸುಳ್ಳು, ಅಹಂಕಾರ, ದ್ವೇಷ ಇದ್ದರೆ ಆ ಪೂಜೆಗೆ ಅರ್ಥವೇನು? ಕಾಲಭೈರವನ ಕಥೆಗಳು ಹೇಳುವುದು, ನಿಜವಾದ ದೇವಸ್ಥಾನ ನಮ್ಮ ಮನಸ್ಸು, ಅದನ್ನು ಶುದ್ಧವಾಗಿಟ್ಟುಕೊಳ್ಳುವುದೇ ಶ್ರೇಷ್ಠ ಆರಾಧನೆ. ರಹಸ್ಯ 15, ಕಾಲಭೈರವನ ದೊಡ್ಡ ಸಂದೇಶ. ಒಂದು ದಿನ ನಮ್ಮ ಹೆಸರು ಮರೆತು ಹೋಗಬಹುದು, ನಮ್ಮ ಸಂಪತ್ತು ಉಳಿಯುವುದಿಲ್ಲ, ನಮ್ಮ ದೇಹವೂ ಉಳಿಯುವುದಿಲ್ಲ. ಆದರೆ ನಾವು ಮಾಡಿದ ಒಳ್ಳೆಯ ಕೆಲಸಗಳು, ನಾವು ಕೊಟ್ಟ ಪ್ರೀತಿ, ನಾವು ಉಳಿಸಿದ ಜೀವಗಳು, ನಾವು ಮಾಡಿದ ಧರ್ಮ, ಅವು ಮಾತ್ರ ಕಾಲವನ್ನು ದಾಟಿ ಬದುಕುತ್ತವೆ. ಇದೇ ಕಾಲಭೈರವನ ನಿಜವಾದ ಸಂದೇಶ. ಸ್ನೇಹಿತರೆ, ಕಾಲಭೈರವನ ಕಥೆಗಳು ನಮ್ಮನ್ನು ಭಯಪಡಿಸಲು ಬಂದಿಲ್ಲ, ಎಚ್ಚರಿಸಲು ಬಂದಿವೆ. ಸಮಯದ ಮೌಲ್ಯ ತಿಳಿಯಲು, ಅಹಂಕಾರ ಬಿಡಲು, ಸತ್ಯದ ಮಾರ್ಗದಲ್ಲಿ ನಡೆಯಲು, ಧರ್ಮವನ್ನು ಕಾಪಾಡಲು ಮತ್ತು ಪ್ರತಿಯೊಂದು ದಿನವನ್ನು ಅರ್ಥಪೂರ್ಣವಾಗಿ ಬದುಕಲು. ಈ ಮಹಾನ್ ಸಂದೇಶಗಳನ್ನು ಕಾಲಭೈರವನು ನಮಗೆ ನೀಡುತ್ತಾನೆ. ಇಂದಿನಿಂದ ಗಡಿಯಾರದಲ್ಲಿ ಸಮಯ ನೋಡಿದಾಗ ಒಮ್ಮೆ ಕಾಲಭೈರವನನ್ನು ನೆನಪಿಸಿಕೊಳ್ಳಿ. ನಿಮ್ಮನ್ನು ನೀವು ಒಂದು ಪ್ರಶ್ನೆ ಕೇಳಿಕೊಳ್ಳಿ, ಇಂದು ನಾನು ಸಮಯವನ್ನು ಸರಿಯಾಗಿ ಬಳಸಿದ್ದೇನಾ? ಈ ಒಂದು ಪ್ರಶ್ನೆಯೇ ನಿಮ್ಮ ಜೀವನವನ್ನು ಬದಲಾಯಿಸಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹ ಪುರಾಣ, ಇತಿಹಾಸ ಮತ್ತು ಆಧ್ಯಾತ್ಮಿಕ ರಹಸ್ಯಗಳ ಬಗ್ಗೆ ಇನ್ನಷ್ಟು ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಓಂ ಕಾಲಭೈರವಾಯ ನಮಃ. ಧನ್ಯವಾದಗಳು. ಹರ ಹರ ಮಹಾದೇವ. ತ್ರಿಶೂಲ ಸಂಕೇತ.